ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ವಿಚ್ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಆದ್ರೆ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಫಸ್ಟ್ ಪಾರ್ಟ್ ನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ಸೈಕೋ ಕಿಲ್ಲರ್ ಗ್ಯಾಂಗು ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿರೋರ್ನೆಲ್ಲ ಸಾಯಿಸ್ಬಿಟ್ಟು ಆ ಜಾಗಕ್ಕೆ ಫುಲ್ ಆಗಿ ಬೆಂಕಿ ಹಾಕ್ಬಿಟ್ಟು ಬಂದಿರ್ತಾರೆ. ಆದ್ರೆ ಅವರು ಬೇಕಂತ ಎಲ್ಲರನ್ನು ಸಾಯಿಸಲ್ಲ, ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡಿ ಸಾಯಿಸ್ತಾ ಇರ್ತಾರೆ. ಆತರ ಯಾರನ್ನ ಸಾಯಿಸ್ತಾರೆ ಅಂತ ನೋಡಿದ್ರೆ ಈ ಲ್ಯಾಬ್ ಅಲ್ಲಿ ರಿಸರ್ಚ್ ಮಾಡ್ತಾರಲ್ಲ ಸೈಂಟಿಸ್ಟ್, ಆತರ ಇಬ್ಬರನ್ನ ಆಯ್ಕೆ ಮಾಡಿ ಈಗ ಸದ್ಯಕ್ಕೆ ಸಾಯಿಸಿರೋದು. ಆ ವಿಷಯ ಈಗ ಸ್ಟಾರ್ಟಿಂಗ್ ಅಲ್ಲಿ ಬೂಮರ್ ಹಾಕೊಂಡು ಇವ್ರನ್ನೆಲ್ಲ ಸಾಯಿಸಕ್ಕೆ ಅಂತ ಒಬ್ಬ ಬಂದಿದ್ದ ಅಲ್ವಾ, ಅವ್ನು ಹೋಗ್ಬಿಟ್ಟು ಯಾರೋ ಒಂದು ಹೆಡ್ ಹತ್ರ ರಿಪೋರ್ಟ್ ಮಾಡ್ತಾ ಇರ್ತಾನೆ. ಈಗ ಆ ಹೆಡ್ ಹೇಳ್ತಿರ್ತಾನೆ, ಇವ್ರು ಇದುವರೆಗೂ ಇಬ್ಬರನ್ನ ಸಾಯಿಸಿದ್ದಾರೆ, ಯಾರು ಇವ್ರಲ್ಲ, ಏನಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಬೂಮರ್ ಆಗಿತಾ ಇರ್ತಾನಲ್ಲ ವಿಲನ್ ಹೇಳ್ತಾನೆ, ಸರ್ ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ, ಅದ್ರಲ್ಲೂ ಬೇರೆ ಹೊಸದಾಗಿ ಅಮೆರಿಕನ್ ಇಬ್ಬರನ್ನ ಇಳಿಸಿದಾರಂತೆ, ಅವ್ರು ಯಾರು ಏನು ಅಂತ ಟ್ರ್ಯಾಕ್ ಮಾಡಕ್ಕೂ ಆಗ್ತಾ ಇಲ್ಲ, ಅವ್ರ ಐಡಿ ಕೂಡ ನಮಗ್ ಸಿಗ್ತಾ ಇಲ್ಲ ಅಂತಾನೆ. ಅಷ್ಟೇ ಅಲ್ಲ, ಆದಷ್ಟು ಬೇಗ ನಾನು ಕಂಡಿಡಿದ್ ಬಿಡ್ತೀನಿ ಸರ್ ಅಂದಾಗ ಈ ಹೆಡ್ ಹೇಳ್ತಾರೆ, ಸರಿ ಯಾವ್ದೋ ಒಂದು ಹುಡುಗಿನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಅವಾಗ ತುಂಬಾನೇ ಟ್ರೈ ಮಾಡ್ತಾ ಇದ್ರಲ್ವಾ, ಆದಷ್ಟು ಬೇಗ ಹುಡುಗಿನ ಕಂಡಿಡಿಯೋ ಕೆಲಸನ ಮಾಡಿ, ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಅಂದ್ರೆ ಆ ಹುಡುಗಿ ಒಬ್ಳೆ, ಫಸ್ಟ್ ಆ ಹುಡುಗಿ ಕತೆನ ಮುಗಿಸಿ ಆಮೇಲೆ ಬೇರೆ ವಿಷಯನ ನೋಡೋಣ. ಸರಿ ನಿನ್ ಕೈ ಹೆಂಗಿದೆ, ಪರವಾಗಿಲ್ವಾ ಈಗ ಅಂದಾಗ ಈಗ ಬೂಮರ್ ಆಗಿತಾ ಇರ್ತಾನಲ್ಲ ಅವ್ನ ಕೈನ ತೋರಿಸ್ತಾರೆ. ಕೈಗೇನೋ ಗ್ಲೌಸ್ ತರ ಹಾಕೊಂಡಿರ್ತಾನೆ, ಅದನ್ನ ತೆಗೆದ್ಮೇಲೆ ಆ ಕೈ ಒಂಥರ ಫುಲ್ ಆಗಿ ಬ್ಲಾಕ್ ಆಗಿರುತ್ತೆ, ಪ್ಲಸ್ ಬ್ಲಡ್ ಆಗಿರುತ್ತೆ. ಆ ಕೈಯಲ್ಲಿ ಪ್ರೆಗ್ನೆಲ್ ಅಂತ ಕಾಣಿಸುತ್ತೆ. ಅವಾಗಿಂದ ಅವ್ನ್ಗೆ ಅದೇ ತರ ಇದೆ. ಅದ್ರಲ್ಲಿ ಈ ಬೂಮರ್ ಹಾಕೊಂಡಿರೋನ್ಗೆ ಆ ಹುಡುಗಿನ ಸಾಯಿಸ್ಬೇಕು ಅಂತ ಅಂದ್ರೆ ನಿಯಾಂಗ್ ನ ಸಾಯಿಸ್ಬೇಕು ಅಂತ ತುಂಬಾನೇ ಹಾರಾಡ್ತಾ ಇರ್ತಾನೆ. ಏನ್ ವಿಷಯ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ನ ಕೈ ತರ ಆಗೋದಕ್ಕೆ ನಿಯಾಂಗ್ ಕಾರಣ ಇರ್ಬೋದೇನೋ, ಮುಂದಕ್ ನೋಡೋಣ. ಈಗಂಗೆ ನಿಯಾಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ನಿಯಾಂಗ್ ಅವ್ರ ಅಮ್ಮಗೆ ಮತ್ತೆ ಹಳೆ ವಿಷಯನೆಲ್ಲ ಮರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾರೇನೋ ಗೊತ್ತಿಲ್ಲ. ಕುತ್ಕೊಂಡಿರೋರು ನಿಯಾಂಗ್ ಇಲ್ಲಿ ನನ್ ಮಗಳು ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ. ನಿಯಾಂಗ್ಗೆ ಒಂಥರ ಮುಖ ಚೇಂಜ್ ಆಗುತ್ತೆ. ಅಮ್ಮ ನಾನು ಇಲ್ಲೇ ಇದೀನಮ್ಮ ಅಂದ್ರೆ, ನೀನ್ ಯಾರು, ನನ್ನನ್ ಯಾಕೆ ಅಮ್ಮ ಅಂತ ಕರೀತಾ ಇದೀಯ ಅಂತಾರ. ನಿಯಾಂಗ್ಗೆ ಮುಖನೇ ಒಂಥರ ಚೇಂಜ್ ಆಗುತ್ತೆ. ಇದನ್ನ ಗಮನಿಸೋ ಅವರಪ್ಪ ಹೆಂಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ, ಸರಿಮಾ ಎದ್ದೇಳು, ನೀನ್ ಈಗ್ಲೇ ತುಂಬಾ ಟೈರ್ ಆಗಿದ್ಯಾ, ಬರಸ್ಟ್ ಎತ್ಕೊ ಅಂತ ಹೇಳ್ಬಿಟ್ಟು ಅವ್ರಮ್ಮನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಆಗ ಅವ್ರಮ್ಮ ಹೇಳ್ತಾರೆ, ನಿಯಾಂಗು ಅವ್ರ ನಿಜವಾದ ಅಪ್ಪ ಅಮ್ಮನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ರೀ, ನಾನ್ ನೋಡ್ದೆ, ಅವತ್ತವಳು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ಲು, ಅವ್ರ ಅಪ್ಪ ಅಮ್ಮ ಬಗ್ಗೆ ಸಂಬಂಧಪಟ್ಟಿರೋ ವಿಷಯನೆಲ್ಲ ಪ್ರಿಂಟ್ ಔಟ್ ತೆಗಿತಾ ಇದ್ಲು ಅಂತ ಹೇಳ್ತಾರ. ಆಕ್ಚುಲಿ ಇದೆಲ್ಲ ನಿಯಾಂಗ್ ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಮಾಡಿರ್ತಾಳೆ, ಅದೇ ಅವ್ರ ಮೈಂಡ್ ಅಲ್ಲಿ ಹಂಗೆ ಸ್ಟೋರ್ ಆಗಿರೋದ್ರಿಂದ ಈಗ ಅದನ್ನ ಹೇಳ್ತಾ ಇರೋದು. ಈಗ ನಿಯಾಂಗ್ ಅವ್ರ ಫ್ರೆಂಡ್ ಕೂಡ ಅವಳ ಜೊತೆನೆ ಮಲಗಿರ್ತಾಳೆ. ಆದ್ರೆ ಇವಳಂತೂ ಅವಳ ಫ್ರೆಂಡ್ ಕೇಳಿಸಬಾರ್ದು ಅಂತ ಬಾಯ್ ನಂಗೆ ಟೈಟ್ ಆಗಿ ಮುಚ್ಕೊಂಡು ಅಳ್ತಾ ಇರ್ತಾಳೆ. ಯಾಕಂದ್ರೆ ಮತ್ತೆ ಅವಳಿಗೆ ಭಯಂಕರವಾದ ತಲೆನೋವು ಬಂದ್ಬಿಟ್ಟಿರುತ್ತೆ. ಸೌಂಡ್ ಮಾಡಿದ್ರೆ ಎಲ್ಲರ ಫ್ರೆಂಡ್ ಗೊತ್ತಾಗುತ್ತೋ ಅಂತ ಸೌಂಡೇ ಮಾಡಿರೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ನಿಯಾಂಗ್ ಫ್ರೆಂಡ್ ಕೂಡ ಎದ್ದೇಳ್ತಾಳೆ, ಜೂನಾ ಕೂಡ. ಆದ್ರೆ ಕತ್ಲಾಗಿರೋದ್ರಿಂದ ನಿಯಾಂಗ್ ನ ಗಮನಿಸ್ಕೊಳ್ಳೋದಿಲ್ಲ. ಅವಳು ಸ್ಟ್ರೇಟ್ ಆಗಿ ಎದ್ದು ವಾಶ್ರೂಮ್ ಹೋಗ್ತಾಳೆ. ಈಗ ಸ್ವಲ್ಪ ಹೊತ್ತಲ್ಲಿ ನಿಯಾಂಗ್ಗೆ ಏನೋ ಒಂಥರ ಮೈಂಡ್ ಅಲ್ಲಿ ಕ್ಲಾಶ್ ಆಗ್ತಾ ಇರುತ್ತೆ. ಯಾರೋ ತುಂಬಾ ಜನ ವೆಪನ್ಸ್ ಎಲ್ಲ ಎತ್ಕೊಂಡು ಇವ್ರ ಮನೆ ಒಳಗಡೆ ಬಂದಿರೋ ತರ ಇವ್ರನ್ನೆಲ್ಲ ಅಟ್ಯಾಕ್ ಮಾಡೋ ತರ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಟಕ್ ಅಂತ ಎದ್ ಕುತ್ಕೊಂಡವಳು ಅಮ್ಮ ಅಂತ ಕಿರ್ಚ್ಕೊಂಡು ಹೊರಗಡೆ ಓಡ್ ಬರ್ತಾಳೆ. ಇವಳು ಅನ್ಕೊಂಡಂಗೆ ತುಂಬಾ ಜನ ಮನೆ ಒಳಗಡೆ ಎಂಟ್ರಿ ಆಗಿರ್ತಾರೆ. ಅದ್ರಲ್ಲಿ ಒಬ್ಬ ನಿಯಾಂಗ್ ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾನೆ. ಅಷ್ಟೇ ಅವಳು ಕೂಡ ತಿರುಗ್ ನೋಡ್ತಾಳೆ. ನೋಡಿ ಒಬ್ಬ ಕತ್ತಿಯಲ್ಲಿ ಜೂನನ್ನ ಹಂಗೆ ನಿಲ್ಸ್ಕೊಂಡಿರ್ತಾನೆ. ನಿಯಾಂಗ್ ಕೂಡ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಮೆಟ್ಲ್ ಹತ್ಕೊಂಡ್ ಬರ್ತಾ ಇರ್ತಾನೆ. ಇವ್ನ್ ಬೇರೆ ಯಾರು ಅಲ್ಲ, ಇವ್ರು ಸಿಯೋಲ್ಗೆ ಅಂತ ಕಾಂಪಿಟೇಷನ್ ಹೋದಾಗ ಒಬ್ಬ ಕಾರಲ್ಲಿ ಬಂದು ಕಾರತ್ತು ಅಂತ ಕರೆದಿರ್ತಾನಲ್ಲ ಅವನೇ. ಸ್ಟ್ರೇಟ್ ಆಗಿ ಬಂದವನು ನಿಯಾಂಗ್ ನೋಡ್ಬಿಟ್ಟು ಏನ್ ನಿಯಾಂಗ್ ಅಂತ ಮಾತಾಡಿಸ್ತಾನೆ. ಸಾರಿ ನಿನ್ ಹೆಸರು ನಿಯಾಂಗ್ ಅಲ್ಲ, ವಿಚ್ ಅಂದ್ರೇನೆ ಗೊತ್ತಾಗೋದು, ನಾನ್ ಯಾರಂತ ಗೊತ್ತಾ, ಕರೆಕ್ಟ್ ಆಗಿ ನನ್ ಮುಖ ನೋಡು, ನಾನ್ ಯಾರಂತ ಗೊತ್ತಾ ಅಂತ ಕೇಳ್ತಾನೆ. ನಿಯಾಂಗ್ ಅಂತೂ ತುಂಬಾನೇ ಅಳು ಬಂದ್ಬಿಡುತ್ತೆ. ಅವಳಿಗೆ ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ವಾ ಅಂತ ಅವಳಿಗೇನು ಅರ್ಥನೇ ಆಗ್ತಾ ಇಲ್ಲ. ಯಾರ್ ನೀವೆಲ್ಲ, ಯಾಕೆ ನನ್ನ ಹತ್ರ ಟಾರ್ಚರ್ ಮಾಡ್ತಾ ಇದೀರಾ, ಯಾಕೆ ನನ್ನ ಹತ್ರ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀರಾ, ನೀವ್ ಹುಡುಕ್ತಾರ ಹುಡುಗಿ ನಾನಲ್ಲ, ನಾನು ಎಷ್ಟು ಸತಿ ನಿಮ್ಗೆ ಹೇಳಿ ಅಂದ್ರೆ ಅವ್ನು ಹೇಳ್ತಾನೆ, ಓ ನೀನ್ ಈ ತರ ನಾಟಕ ಕೂಡ ಸ್ಟಾರ್ಟ್ ಮಾಡಿದ್ಯಾ, ನೀನ್ ಯಾರಂತ ನನಗ್ ಚೆನ್ನಾಗ್ ಗೊತ್ತು, ನಿನ್ನಿಂದ ಸಾವ್ ಹೆಂಗಿರತ್ತೆ ಅಂತ ಕೂಡ ನಾನು ಹತ್ರದಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಅಷ್ಟು ಈಸಿಯಾಗಿ ನೀನ್ ಯಾರು ಅಂತ ನಾನ್ ಮರ್ತೋಗ್ಬಿಡ್ತೀನ, ನೀನ್ ಯಾರಂತ ನನಗ್ ಗೊತ್ತಿಲ್ವಾ ನಿಯಾಂಗ್ ಅಂದಾಗ ನಿಯಾಂಗ್ ಹೇಳ್ತಾಳೆ, ದಯವಿಟ್ಟು ನನ್ನ ಬಿಟ್ಬಿಡಿ, ನೀವ್ ಯಾರಂತಾನೆ ನನಗ್ ಗೊತ್ತಿಲ್ಲ, ನಾನು ಇನ್ನೆಸತಿ ನಿಮ್ಗೆ ಹೇಳಿ ಅಂದಾಗ ಅವ್ನು ಹೇಳ್ತಾನೆ, ಸರಿ ಆಯ್ತು, ನಾನು ಹುಡುಕ್ತಾ ಇರೋ ಹುಡುಗಿ ನೀನಲ್ಲ ಅಂತಂದ್ರೆ ನಾನ್ ಬಿಟ್ಬಿಡ್ತೀನಿ, ಆದ್ರೆ ನೀನ್ ಅದನ್ನ ಪ್ರೂವ್ ಮಾಡ್ಬೇಕು ಅಂತ ಕೇಳ್ತಾನೆ. ನಿಯಾಂಗ್ ಅರ್ಥನೇ ಆಗ್ತಾ ಇಲ್ಲ, ಆದ್ರೆ ನಾನು ಹೆಂಗ ಅದನ್ನ ಪ್ರೂವ್ ಮಾಡೋದು ಅಂದಾಗ ಇನ್ನೊಂದ್ ಕಡೆ ಜೂನನ್ನ ತೋರಿಸ್ತಾರೆ. ಅಲ್ಲೊಬ್ಬ ಕತ್ತಿ ಇಟ್ಕೊಂಡಿದ್ದಲ್ಲ, ಅದನ್ನ ಲೈಟ್ ಆಗಿ ಕತ್ತಲ್ಲಿ ಇಳ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಲೈಟ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡಿ ನಿಯಾಂಗ್ಗೆ ತುಂಬಾನೇ ಭಯ ಆಗುತ್ತೆ. ಇವ್ನು ಹೇಳ್ತಾನೆ, ನೋಡು ಜೂನ್ ಆಗಿರೋದು ಸ್ವಲ್ಪನೇ ಟೈಮು, ಇವಾಗ ನೀನ್ ಏನಾದ್ರೂ ನನಗ್ ಪ್ರೂವ್ ಮಾಡಿಲ್ಲ ಅಂತಂದ್ರೆ ಅವಳ ಕತೆ ಇವತ್ತಿಗೆ ಮುಗ್ದೋಗುತ್ತೆ. ಹೆಂಗೆ ಅಂತಂದ್ರೆ ನಿಯಾಂಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನಲ್ಲ ಅಂತ ಹೇಳ್ತಾ ಇದ್ದವಳು ಸಡನ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡ್ತಾಳೆ. ನೋಡಿ ಅವ್ನ್ ಕೈಲಿರೋ ಗನ್ನ ತಗೊಂಡು ಪಟ ಅಂತ ಕಣ್ಣು ಆರ್ಸೋ ಟೈಮ್ ಅಲ್ಲಿ 4 ಜನ ಸುಟ್ಬಿಡ್ತಾಳೆ. ಅವ್ಳ ಫ್ರೆಂಡಿಗೆ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ, ಹಂಗೆ ಶಾಕಿಂಗ್ ಅಲ್ಲಿ ನಿಂತಿರ್ತಾಳೆ. ಇವಳು ಮುಂದೆ ನಿಂತಿರೋನ್ಗೆ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ. ಟಕ್ ಅಂತ ತಲೆ ತಿರ್ಗಿಸಿ ಕಡೆ ತಿರ್ಗೋಷ್ಟ್ರಲ್ಲಿ ಹಂಗೆ ದೆವ್ವ ತರ ಬಂದ್ ಮುಂದೆ ನಿಂತಿರ್ತಾಳೆ. ಮುಖದ ಮೇಲೆ ಒಂದೇ ಪಂಚ್ ಕೊಡೋದು, ಅಷ್ಟು ದೂರ ಹಾರ್ಕೊಂಡೋಗಿ ಬೀಳೋದು ಅಲ್ದೆ ಮುಖ ಮೂತಿ ಎಲ್ಲ ಕಿತ್ತೋಗಿ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ನಾನಲ್ಲ ಅಂತ ಹೇಳ್ತಾ ಇದೀನಲ್ಲ, ಅವಾಗ ಯಾಕೆ ನನ್ನ ಬಿಡ್ತಾ ಇಲ್ಲ ಅಂತ ಸರ್ಯಾಗಿ ಹೊಡಿತಾ ಇರ್ತಾಳೆ. ಆ ಟೈಮಲ್ಲಿ ಕೆಳಗಡೆಯಿಂದ ಒಬ್ಬ ಗನ್ನ ಪಾಯಿಂಟ್ ಮಾಡಿರ್ತಾನೆ. ಬಟ್ ಇವಳು ಹೆಂಗ್ ನೋಡಿದ್ಲು ಅಂತ ಗೊತ್ತಿಲ್ಲ, ಆ ಕಡೆ ತಿರುಗ್ ಕೂಡ ನೋಡಿರೋದಿಲ್ಲ. ಪಟ್ ಅಂತ ಅವ್ನ ಶೂಟ್ ಮಾಡ್ಬಿಟ್ಟು ಇವನು ನಂಗೆ ಕೊಬ್ಬದಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಈ ಸೈಕೋ ಗ್ಯಾಂಗ್ ಒಂದ್ ಸುತ್ತಾ ಇತ್ತಲ್ವಾ, ಅವರೆಲ್ಲ ಹೆಂಗಿ ಮನುಷ್ಯರನ್ನ ಸಾಯಿಸ್ಬಿಟ್ಟು ಹೆಂಗ್ ಸಂತೋಷ ಪಡ್ತಾ ಇದ್ರು, ಆಲ್ಮೋಸ್ಟ್ ಇವಳು ಅಟ್ಯಾಕ್ ಮಾಡೋದ್ ಕೂಡ ನೋಡಿದ್ರೆ ಅದೇ ರೀತಿನೇ ಇರುತ್ತೆ. ಅವ್ನು ಹೇಳ್ತಾನೆ, ನೀನೊಂದು ಮಾನ್ಸ್ಟರ್, ನಿನ್ನ ಅವತ್ತೇ ನಾನ್ ಸಾಯಿಸ್ಬಿಡ್ಬೇಕಾಗಿತ್ತು, ನಿನ್ ಇಷ್ಟವರೆಗೂ ಬದುಕಕ್ ಬಿಟ್ಟಿದ್ದೆ ನಾನ್ ಮಾಡಿದ ತಪ್ಪು ಅಂದಾಗ ಅವಳು ಹೇಳ್ತಾಳೆ, ಹೌದು ನೀನ್ ಅವತ್ ಮಾಡಿದ ತಪ್ಪೆ, ಅದಕ್ ಪ್ರತಿಫಲ ಇವತ್ ಸಿಗ್ತಾ ಇದೆ ನೋಡ್ ನಿನ್ಗೆ ಅಂತ ಹೇಳ್ಬಿಟ್ಟು ಪಟ
ಪಟ್ ಅಂತ ಶೂಟ್ ಮಾಡಿ ಸಾಯಿಸೇ ಬಿಡ್ತಾಳೆ. ಈಗ ಹಂಗೆ ಒಂದ್ ಸ್ಲೋ ಮೋಷನ್ ಅಲ್ಲಿ ತಿರುಗಿ ನೋಡ್ತಾಳೆ ನೋಡಿ, ಆ ಕಡೆ ಅವಳ ಫ್ರೆಂಡ್ ನಿಂತಿರ್ತಾಳೆ. ಅವಳಿಗಂತೂ ಕೈ ಕಾಲೆಲ್ಲ ಫುಲ್ ಶಿವರಿಂಗ್ ಆಗ್ತಾ ಇರುತ್ತೆ, ಹಂಗೆ ಬ್ಯಾಕ್ ಆಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಕೆಳಗಡೆ ರೂಮ್ ಇಂದ ಒಬ್ಬ ಹಂಗೆ ಸೈಕೋ ತರ ನಕ್ಕೊಂಡ್ ಬರ್ತಾ ಇರ್ತಾನೆ. ಯಾರಂತ ನೋಡಿದ್ರೆ ಆ ಸೈಕೋ ಕಿಲ್ಲರ್. ಇವಳನ್ನ ನೋಡ್ಬಿಟ್ಟು ಹೇಳ್ತಾನೆ, ಇದನ್ನೇ ನಾನು ಇಷ್ಟ ದಿನ ಎದುರು ನೋಡ್ತಾ ಇದ್ದಿದ್ದು, ಎಲ್ಲಿಟ್ಕೊಂಡಿದ್ದೆ ಇಷ್ಟು ದಿನ ಇದನ್ನ ನೋಡ್ತಾ ಇದ್ರೆ ಹಂಗೆ ನನ್ ಕಣ್ಣಲ್ಲಿ ದೊಡ್ಡದಾಗ ಒಂದ್ ಕಾಂತಿ ಬಂದಿರೋ ತರ ಇದೆ ಅಂತ ಮಾತಾಡ್ತಾ ಇರ್ತಾನೆ. ಅದ್ರಲ್ಲೂ ಈ ಸೈಕೋ ಕಿಲ್ಲರ್ ಜೊತೆ ಒಂದು ಹುಡುಗಿ ಇರ್ತಾಳಲ್ಲ, ಅವಳಂತೂ ಒಬ್ಬನ ಸಾಯಿಸ್ಬಿಟ್ಟು ಒಳಗೆ ಗೊಂಬೆ ಎತ್ಕೊಂಬರೋ ತರ ಎತ್ಕೊಂಡ್ ಬರ್ತಾ ಇರ್ತಾಳೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ನಿಯಾಂಗ್ ನೋಡಿ ಒಂದ್ ಲುಕ್ ನ ಕೊಡ್ತಾಳೆ ನೋಡಿ, ನನಗೆ ಟಫ್ ಕೊಡೋ ತರ ಇದ್ದಾಳಲ್ವಾ ಅನ್ನೋ ತರನೇ ಇರುತ್ತೆ ಲುಕ್. ಅದಾದ್ಮೇಲೆ ಇವ್ನು ಹೇಳ್ತಾನೆ, ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಸುತ್ತಾ ಇದ್ದಲ್ವಾ, ಅವ್ರಿಗೆಲ್ಲ ಇನ್ನು ಏನು ವಿಷಯ ಗೊತ್ತಿಲ್ಲ, ಅವ್ರು ಇನ್ನು ಮಲ್ಗೆ ಇದಾರೆ, ಎಲ್ಲ ಸ್ಮೂತ್ ಆಗಿ ನೋಡ್ಕೊಂಡಿದೀವಿ, ಸರಿ ಆಯ್ತು ಹೋಗಣ್ವಾ ಅಂತ ಕರೀತಾನೆ. ನಿಯಾಂಗ್ ಏನು ಅರ್ಥನೇ ಆಗ್ತಾ ಇಲ್ಲ, ಯಾರ್ ನೀವೆಲ್ಲ, ಯಾಕಿತ್ರ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ನನ್ ಕೈಲಿ ಯಾಕಿತ್ರ ಕೆಲಸ ಎಲ್ಲ ಮಾಡಿಸ್ತಾ ಇದೀರಾ ಅಂತ ಶಾಕಿಂಗ್ ಅಲ್ಲೇ ಕೇಳ್ತಾಳೆ. ಅವ್ನ್ ಮತ್ತೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏಯ್ ನೋಡಿ ಇವಳು ಮತ್ತೆ ಆಕ್ಟಿಂಗ್ ನ ಶುರು ಮಾಡ್ಬಿಟ್ಲು, ಅದ್ರವಳು ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ ಅವಳ ಮುಗ್ದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ನಗ್ತಾನೆ ಇರ್ತಾನೆ. ಸರಿ ಆಯ್ತು ಇದ್ರ ಬಗ್ಗೆ ನಿನ್ ಫ್ರೆಂಡ್ ಅನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಕಡೆ ತಿರುಗ್ಬಿಟ್ಟು ಕೇಳ್ತಾನೆ, ನಿನಗೆ ಇವಳನ್ನ ನೋಡಿದ್ರೆ ವಿಯರ್ಡ್ ಆಗಿ ಅನಿಸ್ತಾ ಇಲ್ವಾ, ಒಂಥರ ವ್ಯತ್ಯಾಸವಾಗಿ ನಿನಗೆ ಫೀಲ್ ಆಗ್ತಾ ಇಲ್ಲ, ಎಲ್ಲಾ ಕೆಲ್ಸಾನು ಮಾಡ್ತಾಳೆ, ಮನೇಲಿ ಕೆಲಸ ಮಾಡ್ತಾಳೆ, ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾಳೆ, ಸೂಪರ್ ಆಗಿ ಓದ್ತಾಳೆ, ಯಾವತ್ತಾದ್ರೂ ಅವಳು ಓದಿರೋದನ್ನ ನೋಡಿದ್ಯಾ, ಆದ್ರೆ ಹೆಂಗಷ್ಟು ಚೆನ್ನಾಗಿ ಓದ್ತಾಳೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತೆಗಿತಾಳೆ ಮಾರ್ಕ್ಸ್ ನ. ಸರಿ ಓದೋದ್ ಮಾತ್ರನ ಅಂತ ನೋಡಿದ್ರೆ ಹಾಡು ಸೂಪರ್ ಆಗಿ ಆಡ್ತಾಳೆ, ಡ್ಯಾನ್ಸು ಸೂಪರ್ ಆಗಿ ಆಡ್ತಾಳೆ, ಅದ್ರಲ್ಲೂ ಆಕ್ಟಿಂಗ್ ಅಂತೂ ಹೇಳೋದೇ ಬೇಡ, ನಿನ್ ಕಣ್ ಮುಂದೆ ನೋಡು ಏನ್ ಆಕ್ಟ್ ಮಾಡ್ತಿದ್ದಾಳೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ ಫ್ರೆಂಡ್ ಡಿಫ್ರೆಂಟ್ ಆಗಿದ್ದಾಳೆ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಅಂದ್ರೆ, ಅವಳಿಗೆ ಇದನ್ನೆಲ್ಲ ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಆಗಿ ಅನ್ಸುತ್ತೆ, ಆದ್ರೂ ಫ್ರೆಂಡ್ ನ ಬಿಟ್ಕೊಡೋದಿಲ್ಲ. ಇಲ್ಲ ನನ್ ಫ್ರೆಂಡ್ ನ ನೋಡಿದ್ರೆ ನನ್ಗೇನು ವಿಯರ್ಡ್ ಆಗಿ ಅನ್ನಿಸ್ತಾ ಇಲ್ಲ, ಅವಳು ನಾರ್ಮಲ್ ಆಗೇ ಇದ್ದಾಳೆ ಅಂತ ಹೇಳಿದಾಗ ವಿಲನ್ ಮತ್ತೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಿಯಾಂಗ್ ಏನು ಅರ್ಥ ಆಗ್ತಾ ಇಲ್ಲ. ನಿಯಾಂಗ್ ಮತ್ತೆ ಕೇಳ್ತಾಳೆ, ನೀವೆಲ್ಲ ಯಾರು, ಯಾಕಿತ್ರ ಅವಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ, ನೀವ್ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನೀನ್ ಮತ್ತೆ ಮತ್ತೆ ಇದನ್ನೆಲ್ಲ ಕೇಳೋದ್ ನೋಡಿದ್ರೆ ನಿಜವಾಗ್ಲೂ ನಿನ್ಗೇನು ನೆನ್ಪಿಲ್ಲ ಅನ್ನೋ ತರನೇ ಇದೆ, ಸರಿ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಅವ್ನ್ ಕೂದಲನ್ನ ತೆಗೆದು ತೋರಿಸ್ತಾನೆ. ಯಾವ್ದೋ ಆರ್ದಿರೋ ತರ ಒಂದು ಗಾಯ ಇದೆ, ಇದನ್ನ ನೋಡಿದ್ಮೇಲೆ ಕೂಡ ನಿನ್ಗೇನು ನೆನಪು ಬರ್ತಾ ಇಲ್ವಾ ಅಂದ್ರೆ ನಿಯಾಂಗ್ ಏನ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ನನ್ಗೇನು ನೆನಪೇ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಅವಳಿಗೊಂಥರ ಮತ್ತೆ ಏನೇನೋ ವಿಷಯ ಎಲ್ಲ ಫ್ಲಾಶ್ ಆಗೋ ತರ ಅನ್ಸುತ್ತೆ, ಇದಕ್ಕೂ ಮುಂಚೆ ನಡೆದಿರೋ ಏನೋ ಹಳೆ ಘಟನೆಗಳಂತ ಕಾಣಿಸುತ್ತೆ, ಅದೆಲ್ಲ ನೆನಪು ಬರ್ತಾ ಇದ್ರೆ ಅವಳಿಗೆ ಹಂಗೆ ತಲೆನೋವು ಬರೋ ತರ ಆಗುತ್ತೆ. ಹಂಗೆ ತಲೆ ಇಟ್ಕೊಂಡು ಲೈಟ್ ಆಗಿ ಡಿಸ್ಟ್ರಾಕ್ಟ್ ಆಗ್ತಾಳೆ. ಆಗ ಅವ್ನು ಹೇಳ್ತಾನೆ, ಸರಿ ಆಯ್ತು ನಿನ್ನ ನೋಡಿದ್ರೆ ಏನು ನೆನಪಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ಅವತ್ತಾಗಿರೋ ಘಟನೆ ಆ ತರದ್ದು, ನಿನ್ಗೆ ಮರ್ತೋಗೋ ಚಾನ್ಸಸ್ ಕೂಡ ಇದೆ, ಸರಿ ಆಯ್ತು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾನೆ. ನಿಯಾಂಗ್ ಅಂತ ಫ್ರೆಂಡ್ ಹಂಗೆ ತಿರುಗಿ ನೋಡ್ತಾಳೆ. ಅವ್ರ ಫ್ರೆಂಡ್ ಬೇಡ ಬೇಡ ಹೋಗ್ಬೇಡ ಅನ್ನೋ ತರ ಕಣ್ಣಲ್ಲೇ ಸೈನ್ ಮಾಡ್ತಾಳೆ. ಆದ್ರೆ ನಿಯಾಂಗ್ ಕೇಳಲ್ಲ, ಸರಿ ನನಗೆ ಹೋಗ್ಲೇಬೇಕು, ಆದ್ರೆ ಖಂಡಿತ ನಾನು ವಾಪಸ್ ಬರ್ತೀನಿ, ಅದುವರೆಗೂ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೆ ಕಾರ್ ಹತ್ಕೊಂಡು ಹೊಟ್ಟೋಗ್ತಾಳೆ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಅವ್ನು ಕೇಳ್ತಾನೆ, ಏನು ಇದೆಲ್ಲ ನೀನ್ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದ, ಅವ್ರಿಗೆ ಅಂತ ಯಾರು ಇಲ್ಲ, ಫಾರ್ಮ್ ಹೌಸ್ ಬೇರೆ ಎಲ್ಲರಿಗಿಂತ ದೂರ ಇದೆ, ನೀನ್ ಇವ್ರ ಮನೆಗ್ ಬರೋದಕ್ಕೂ ಮುಂಚೆ ಅವ್ರಿಗೆ ಅಂತ ಒಬ್ಬ ಮೊಮ್ಮಗ ಇದ್ದ, ಅವನು ಸತ್ತೋಗ್ಬಿಟ್ಟ, ಇವ್ರಿಗೆ ಅಂತ ಯಾರು ಇಲ್ಲ, ಈ ಜಾಗದಲ್ಲಿ ಇದ್ರೆ ನೀನ್ ಸೇಫ್ ಆಗಿರ್ಬೋದು ಅಂತ ಪ್ಲಾನ್ ಮಾಡಿ ನೀನ್ ಈ ಜಾಗಕ್ಕೆ ಬಂದಿದ್ಯಾ ತಾನೆ, ಕರೆಕ್ಟೇ ತಾನೆ ಅಂತ ಕೇಳಿದ್ರೆ ನಿಯಾಂಗ್ ಏನು ಅರ್ಥನೇ ಆಗ್ತಾ ಇಲ್ಲ. ಅವಳೊಂಥರ ಹಂಗೆ ಮುಖಾನೊಂಥರ ವ್ಯತ್ಯಾಸವಾಗಿ ಇಟ್ಕೊಂಡು ಕೂತಿರ್ತಾಳೆ. ಇವ್ನು ಹೇಳ್ತಾನೆ, ಸರಿ ಯಾವ್ದು ಹೆಂಗೋ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಯಾವ್ದೋ ಒಂದು ಲ್ಯಾಬ್ ತರ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರೋದು ಅಲ್ದೆ ಇವಳನ್ನ ಇಟ್ಟು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ, ಆತರ ಒಂದು ಚೇರ್ ಅಲ್ಲಿ ಇವಳನ್ನ ಕಟ್ಟಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಿಯಾಂಗ್ ಮುಖದಲ್ಲಿ ಆತರ ಒಂದು ಗಾಬರಿ ಕಾಣಿಸ್ತಾ ಇರುತ್ತೆ, ಎಲ್ಲಿದ್ದೀನಿ ಇಲ್ಲಿ ಏನ್ ಮಾಡ್ತಿದಾರೆ ಅಂತ ಗೊತ್ತಿಲ್ದೇ ಇರೋ ಒಂದು ಸ್ಟೇಜ್ ಅಲ್ಲಿ ಇರ್ತಾಳೆ. ಈಗ ಸದ್ಯಕ್ಕೆ ಆ ರೂಮ್ ಅಲ್ಲಿ ಅವಳ ಜೊತೆ ಇರೋದು ಒಬ್ಬನೇ. ಆ ಟೈಮ್ ಅಲ್ಲಿ ಒಂದು ವಾಯ್ಸ್ ಮಾತ್ರ ಕೇಳಿಸುತ್ತೆ, ಬಂಗಾರ ಬಂದ್ಬಿಟ್ಟ, 10 ವರ್ಷದಿಂದ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಇವಳಿಗೆ ಯಾರ್ ವಾಯ್ಸು ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಿರ್ತಾಳೆ. ಆ ವಾಯ್ಸ್ ಬೇರೆ ಯಾರ್ದು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೇಡಿ ಎಲ್ಲರನ್ನು ಸಾಯಿಸಕ್ ಹೇಳಿರ್ತಾಳಲ್ಲ ಆ ಲೇಡಿ ಇದೆ. ಹೇಳ್ಬೇಕಂದ್ರೆ ಆಕ್ಚುಲಿ ಅವಳು ಈಗ ನಿಯಾಂಗ್ ಮುಂದೆನೆ ಇರ್ತಾಳೆ, ಮುಂದ್ಗಡೆ ಒಂದು ಗ್ಲಾಸ್ ಇರುತ್ತೆ, ಅದ್ರ ಹಿಂದೆನೆ ನಿಂತಿರ್ತಾರೆ. ಅವ್ರಿಗೆ ನಿಯಾಂಗ್ ಚೆನ್ನಾಗೆ ಕಾಣಿಸ್ತಾ ಇರ್ತಾಳೆ, ಆದ್ರೆ ನಿಯಾಂಗ್ಗೆ ಆ ಲೇಡಿ ಎಲ್ಲಿದ್ದಾಳೆ ಅಂತ ಕಾಣಿಸೋದಿಲ್ಲ, ಅವಳ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ. ಈ ಇಂಟ್ರೋಗೇಷನ್ ರೂಮ್ ಇರುತ್ತಲ್ಲ ಆಲ್ಮೋಸ್ಟ್ ಅದೇ ತರ ಒಂದು ರೂಮ್ ಇದು. ನಿಯಾಂಗಂತೂ ಅರ್ಥ ಆಗ್ತಲ್ಲ ಎಲ್ಲಿಂದ ವಾಯ್ಸ್ ಬರ್ತಿದೆ ಅಂತ. ಆ ಲೇಡಿ ಹೇಳ್ತಾಳೆ, ತುಂಬಾ ಬೆಳೆದ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ, ನಿನ್ನಲ್ಲಿ ತುಂಬಾ ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ದಾಗ ನಿಯಾಂಗ್ ಏನ್ ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ. ಯಾರ್ ನೀವಲ್ಲ, ನಾನು ಎಷ್ಟೊತ್ತಿ ಕೇಳಿದ್ರು ಯಾರು ನನ್ಗೆ ಆನ್ಸರ್ ಮಾಡ್ತಾ ಇಲ್ಲ, ಯಾಕೆ ನನ್ಗೆ ಈ ತರ ಮಾಡ್ತಿದ್ದೀರಾ ಅಂತ ಒಂಥರ ಅಮಾಯಕವಾಗಿ ಮುಖ ಇಟ್ಕೊಂಡು ಕೇಳ್ತಾ ಇರ್ತಾಳೆ. ಆ ಲೇಡಿ ಹೇಳ್ತಾರೆ, ನಿಜವಾಗ್ಲೂ ನಿನ್ಗೇನು ನೆನ್ಪಿಲ್ವಾ, ಸರಿ ಬಿಡು, ಅವತ್ತಾಗಿರೋ ಒಂದು ಘಟನೆ ಆತರ ಒಂದು ಘಟನೆ ನೀನ್ ಮರೆಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ನಿನಗ್ ನೆನ್ಪಿದಿದ್ರೆ ನೀನೇನಕ್ ಆತರ ಒಂದು ಟಿವಿ ಶೋಗ್ ಬರ್ತಾ ಇದ್ದೆ, ನಮ್ ಕೈಲಿ ಈ ತರ ಸಿಕ್ಕಾಕೊಳ್ತಾ ಇದೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ, ನಿನ್ಗೆಲ್ಲ ನಾನ್ ನೆನಪಕ್ ತರ್ತೀನಿ ಅಂತ ಹೇಳ್ಬಿಟ್ಟು ನಿಯಾಂಗ್ ಪಕ್ಕದಲ್ಲಿ ಒಬ್ಬ ಇರ್ತಾನಲ್ಲ, ಅವ್ನ್ಗೆ ಏನ್ ಸಿಗ್ನಲ್ ಕೊಟ್ರು ಅಂತ ಗೊತ್ತಿಲ್ಲ, ಅವ್ನ್ ಟಕ್ಕಂತ ಒಂದು ಇಂಜೆಕ್ಷನ್ ಎತ್ಕೊಂಡು ಹಂಗೆ ನಿಯಾಂಗ್ ಕತ್ತಲ್ಲೇ ಇಳಿಸ್ಬಿಡ್ತಾನೆ. ಈಗ ಮೆಡಿಸನ್ ಹೋಗಿ ಏನ್ ಕೆಲಸ ಮಾಡ್ತಿದೆ ಅಂತ ಗೊತ್ತಿಲ್ಲ, ಇವಳಿಗೆ ಯಾವಾಗೂ ಭಯಂಕರವಾಗಿ ಒಂದು ತಲೆನೋವು ಬರುತ್ತಲ್ಲ, ಮತ್ತೆ ಆ ತಲೆನೋವು ಬರ್ತಾ ಇರುತ್ತೆ. ಅದೇ ಟೈಮ್ ಅಲ್ಲಿ ಅವಳಿಗೆ ತುಂಬಾ ವಿಷಯಗಳು ಕ್ಲಾಶ್ ಆಗ್ತಾ ಇರುತ್ತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಈ ಲ್ಯಾಬ್ ಅಲ್ಲಿ ತುಂಬಾ ಮಕ್ಕಳನ್ನ ಇಟ್ಟು ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿರ್ತಾರೆ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡಿರೋರೆಲ್ಲ ಸಾಮಾನ್ಯವಾದವರಲ್ಲ, ಅವರೆಲ್ಲರೂ ಬ್ರೈನ್ ಸ್ಪೆಷಲಿಸ್ಟ್ಸ್, ಅದ್ರಲ್ಲೂ ಅವರೆಲ್ಲ ವರ್ಲ್ಡ್ ಬೆಸ್ಟ್ ಸ್ಪೆಷಲಿಸ್ಟ್ಸ್. ಅವರೆಲ್ಲ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಆದ್ರೆ ಅವತ್ತಿನ ದಿನ ಏನ್ ನಡೀತು ಅಂತ ಗೊತ್ತಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಎಲ್ಲರನ್ನು ಸಾಯಿಸೋ ತರ ಒಂದು ಸೀನ್ ನ ತೋರಿಸಿರ್ತಾರಲ್ಲ, ಆ ವಿಷಯ ಈಗ ನಿಯಾಂಗ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ಈಗ ಈ ಲೇಡಿ ಮಾತಾಡ್ತಾಳೆ, ವರ್ಲ್ಡ್ ಅಲ್ಲೇ ಬೆಸ್ಟ್ ಬ್ರೈನ್ ಸ್ಪೆಷಲಿಸ್ಟ್ ಅಂದ್ರೆ ಅದು ನಾನೇ, ನಿನ್ನ ಬ್ರೈನ್ ಡಿಸೈನ್ ಮಾಡಿರೋದು ಬೇರೆ ಯಾರು ಅಲ್ಲ ನಾನೇ, ಹೇಳ್ಬೇಕಂದ್ರೆ ನಿನ್ಗೆ ನಾನೊಂದು ಅಮ್ಮ ತರ ಅಂದಾಗ ನಿಯಾಂಗ್ ಹೇಳ್ತಾಳೆ, ಸರಿ ಅಮ್ಮ ತರ ಆದ್ರೆ ಅವತ್ ಯಾಕೆ ಆತರ ಎಲ್ಲರನ್ನು ಸಾಯಿಸಿದ್ರಿ ಅಂತ ಕೇಳಿದಾಗ ಆ ಲೇಡಿಗೆ ಇನ್ನೊಂದು ನಿಜಾನ ಹೇಳ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಅವ್ರು ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲೇ ಪರ್ಫೆಕ್ಟ್ ರಿಸಲ್ಟ್ ಕೊಟ್ಟಿರೋ ಎಕ್ಸ್ಪೆರಿಮೆಂಟ್ ಅಂದ್ರೆ ನಿಯಾಂಗ್ ಮೇಲೆ ಮಾಡಿರೋದೆ. ಯಾಕಂದ್ರೆ ಅವಳು ಪ್ರತಿಯೊಂದು ವಿಷಯನ ಕೂಡ ಕಂಟ್ರೋಲ್ ಮಾಡಿರ್ತಾಳೆ.
ಮಾಡಿರ್ತಾಳೆ. ನಾರ್ಮಲ್ ಆಗಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಕೂಡ ಅವಳು ಸುತ್ತ ಇರೋ ಪ್ರತಿಯೊಂದು ಐಟಮ್ ನ ಕೂಡ ಕಂಟ್ರೋಲ್ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ಇವ್ರು ಅನ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಅವಳು ಭಯಂಕರ ಬುದ್ಧಿವಂತೆ ಆಗಿರ್ತಾಳೆ, ತುಂಬಾನೇ ಸ್ಮಾರ್ಟ್ ಆಗಿರ್ತಾಳೆ. ಅದ್ರಲ್ಲೂ ಕೆಲವೊಂದ್ ಟೈಮ್ ಬೇರೆಯವ್ರಿಗೆ ಗೊತ್ತಿಲ್ಲದೆ ಕೂಡ ತುಂಬಾ ವಿಷಯಗಳನ್ನ ಮಾಡಿರ್ತಾಳೆ. ಆದ್ರೆ ಇವ್ರನ್ನೆಲ್ಲ ವಾಚ್ ಮಾಡಕಂತ ಒಬ್ರು ಇದ್ದೇ ಇರ್ತಾರಲ್ಲ, ಅವ್ರು ಇದನ್ನೆಲ್ಲ ನೋಟ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲೂ ಈ ಜನರೇಷನ್ ಅಲ್ಲಿ ಇರೋರೆಲ್ಲ ಈ ತರ ಭಯಂಕರ ಬುದ್ಧಿವಂತರಾಗಿರೋದನ್ನ ನೋಡ್ಬಿಟ್ಟು ಸೈಂಟಿಸ್ಟ್ ಗೆಲ್ಲ ತುಂಬಾನೇ ಭಯ ಪಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಇವ್ರನ್ನ ಏನಾದ್ರು ಕಂಟ್ರೋಲ್ ಮಾಡಕ್ ಆಗದೆ ಹೊಟ್ಟೋದ್ರೆ ಆಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರನ್ನೆಲ್ಲ ಯಾವ್ದೇ ಒಂದು ಕಾರಣಕ್ಕೂ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಇವ್ರು ಡಿಸೈಡ್ ಮಾಡ್ಬಿಟ್ಟೆ ಅವ್ರನ್ನೆಲ್ಲ ನಾಶ ಮಾಡ್ಬೇಕು ಅಂತ ಹೇಳಿನೇ ಅವ್ರನ್ನೆಲ್ಲ ಸಾಯಿಸಕ್ಕೆ ಮುಂದಾಗಿರ್ತಾರೆ. ಅದಕ್ ಕಾರಣ ಏನು ಅಂತ ನೋಡಿದ್ರೆ, ಈ ಎಕ್ಸ್ಪೆರಿಮೆಂಟ್ ಇಂದ ತಯಾರಾಗಿರೋ ಎಲ್ಲಾ ಮಕ್ಳುನು ಅಷ್ಟೇ ವೈಲೆನ್ಸ್ ಅನ್ನೋದು ಅವ್ರ ಬ್ಲಡ್ ಅಲ್ಲೇ ಇರುತ್ತೆ. ಅದು ನ್ಯಾಚುರಲ್ ಆಗಿ ತಾನಾಗಿ ಅವ್ರ ಬ್ಲಡ್ ಅಲ್ಲಿ ಬಂದಿರುತ್ತೆ. ಕೆಲವು ನೋಡಿದ್ರೆ ಎಷ್ಟೇ ವೈಲೆನ್ಸ್ ಅಂತ ಅವ್ರ ಹತ್ರ ಇದ್ರೆ ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಮೂವ್ ಆಗೋ ತರ ಟ್ಯಾಲೆಂಟ್ ಇರುತ್ತೆ. ಇನ್ ಕೆಲವರಿಗೆ ಬರೀ ವೈಲೆನ್ಸ್ ಅನ್ನೋದು ಮಾತ್ರ ಇರುತ್ತೆ. ಆದ್ರೆ ನಿಯೋಂಗ್ಗೆ ಎರಡೂ ಬಂದಿರುತ್ತೆ. ತುಂಬಾನೇ ಈಸಿಯಾಗಿ ಅವಳು ಎಲ್ಲದನ್ನು ಕಂಟ್ರೋಲ್ ಮಾಡ್ತಾಳಲ್ವಾ, ಆತರ ಒಂದು ಪವರ್ ಇರೋದ್ರಿಂದ ಅವತ್ತಿನ ದಿನ ಎಲ್ಲರನ್ನು ಸಾಯಿಸಿ ಅಂತ ಹೇಳಿದ್ಮೇಲೆ ಕೂಡ ಇವಳಂತೂ ಇವಳ ಪವರ್ ನ ಯೂಸ್ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ. ಈಗ ಈ ಲೇಡಿ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ನೀನ್ ಅವತ್ತಲ್ಲಿಂದ ತಪ್ಪಿಸ್ಕೊಂಡ್ಮೇಲೆ ನಿನ್ ಬ್ರೈನ್ ಬ್ಲಾಸ್ಟ್ ಆಗಿ ನೀನ್ ಸತ್ತೋಗಿರ್ತೀಯ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವ್ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ ನೀನ್ ಹತ್ರ ಟಿವಿ ಶೋಗ್ ಬಂದು ನಿನ್ನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟ್ ನ ಕೂಡ ಎಕ್ಸ್ಪೋಸ್ ಮಾಡ್ತೀಯಾ ಅಂತ. ಪಾಪ ನೀನೆಲ್ಲ ಮರ್ತೋಗಿದ್ಯಲ್ವಾ ಅಂತ ಇವ್ರು ಮಾತಾಡ್ತಾ ಇರೋ ಟೈಮಲ್ಲೇ ನಿಯೋಂಗ್ಗೆ ಮತ್ತೆ ತಲೆನೋವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಭಯಂಕರವಾಗಿ ಹಂಗೆ ಚೇರಳೆ ಕುತ್ಕೊಂಡು ತುಂಬಾನೇ ನರಳಾಡ್ತಾ ಇರ್ತಾಳೆ. ಈ ಸತಿ ಅವಳ ಮೂಗಲ್ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಅವಳಿಗೆಲ್ಲ ತಲೆನೋವನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಪಾಪ. ಇದನ್ನ ನೋಡೋ ಲೇಡಿ ಹೇಳ್ತಾರೆ, ಬಂದ್ಬಿಡ್ತಾ, ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದು ನನಗ್ ಚೆನ್ನಾಗ್ ಗೊತ್ತು. ಇದನ್ನ ಟ್ರೀಟ್ ಮಾಡದೆ ಬಿಟ್ರೆ ಸ್ವಲ್ಪ ದಿನದಲ್ಲೇ ನೀನ್ ಸತ್ತೋಗ್ತೀಯಾ. ಇದ್ರ ಬಗ್ಗೆ ನೀನು ಗೂಗಲ್ ಎಲ್ಲ ಸರ್ಚ್ ಮಾಡಿ ನೋಡಿರ್ಬೇಕಲ್ವಾ, ಇದಕ್ಕೆ ಏನಾದ್ರು ಕ್ಯೂರ್ ಮಾಡೋ ತರ ಮೆಡಿಸನ್ ಏನಾದ್ರು ಇದೆಯಾ ಅಂತ ಭಯಂಕರವಾಗಿ ಸರ್ಚ್ ಎಲ್ಲ ಮಾಡಿರ್ತೀಯ. ಸಾಲದಕ್ಕೆ ಡಾಕ್ಟರ್ನೆಲ್ಲ ಕೂಡ ಕನ್ಸಲ್ಟ್ ಮಾಡಿರ್ತೀಯ ಅಲ್ವಾ. ಅವ್ರು ಹೇಳಿರ್ತಾರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಅದಕ್ಕೆ ನೀನ್ ಒರಿಜಿನಲ್ ಪೇರೆಂಟ್ಸ್ ಬರ್ಬೇಕು ಅಂತ. ಕರೆಕ್ಟಾ ಅಂತ ಕೇಳ್ತಾರೆ. ಜೊತೆಗೆ ನಿಮ್ ಬಯಾಲಜಿಕಲ್ ಪೇರೆಂಟ್ಸ್ ಅಂದ್ರೆ ಯಾರು ಅಂತ ನಿನಗ್ ಗೊತ್ತೇ ಇಲ್ವಲ್ಲ ಪಾಪ, ಅವ್ರನ್ನ ಹೆಂಗ್ ಹುಡುಕ್ತೀಯಾ. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿನದಲ್ಲೇ ನಿನ್ ಮೈಲಿರೋ ಪ್ರತಿಯೊಂದು ಹೋಲಿಂದ ಕೂಡ ಬ್ಲಡ್ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ನೀನ್ ಸತ್ತೋಗ್ತೀಯ ಅಂತ ಹೇಳ್ತಾರೆ. ಪಾಪ ಇವ್ರಿಗೆಲ್ಲ ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ಇನ್ನಷ್ಟು ನೋವಲ್ ನರಳಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇನ್ನೂ ಜಾಸ್ತಿ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದೇ ಟೈಮಲ್ಲಿ ಆ ಲೇಡಿ ಪಕ್ಕದಲ್ಲಿರೋನ ಗಿಲ್ತಾಳೆ ನೋಡಿ. ಆ ಒಳಗಡೆ ಇದ್ದವನು ಇನ್ನೊಂದು ಇಂಜೆಕ್ಷನ್ ಎತ್ತಾನೆ. ಆಕ್ಚುಲಿ ಈ ಇಂಜೆಕ್ಷನ್ ನಿಯೋಂಗ್ ಆಗ್ತಿರೋ ಪೇನ್ ನ ಕ್ಯೂರ್ ಮಾಡೋ ತರ ಒಂದು ಇಂಜೆಕ್ಷನ್. ಇದನ್ನ ನೋಡಿದ ತಕ್ಷಣ ಆ ಸೈಕೋ ವಿಲನ್ ಇರ್ತಾನಲ್ಲ, ಅವ್ನಿಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇಷ್ಟೊತ್ತಿಲ್ ಏನ್ ನಡೀತಾ ಇತ್ತು ಅಂತ ಅವನು ನೋಡ್ತಾ ಇದ್ದಲ್ವಾ. ಬಟ್ ಅವ್ನಿಗೆ ಏನ್ ಫ್ಲಾಶ್ ಐತೆ ಅಂತ ಗೊತ್ತಿಲ್ಲ. ಅವನಿಗೆ ಶಾಕಿಂಗ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಈ ಲೇಡಿ ಹೇಳ್ತಾರೆ, ನಿನಗ್ ಪೇನ್ ಬೇಕಾಗಿರೋ ಇಂಜೆಕ್ಷನ್ ನನ್ನ ಹತ್ರ ಇದೆ, ಇವಾಗ ಕೂಡ ನಿನ್ನ ಕಾಪಾಡ್ತಾ ಇರೋದು ನಾನೇ ಅಂತ ಹೇಳ್ಬಿಟ್ಟು ಒಳಗಡೆ ಇರೋನ್ಗೆ ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ, ಇಂಜೆಕ್ಷನ್ ಹಾಕಿ ಅಂತ. ಅಷ್ಟೇ ಅವ್ನ್ ಟಕ್ ಅಂತ ಎತ್ಕೊಂಡು ಅದನ್ನ ನಂಗೆ ನಿಯೋಂಗ್ ಕತ್ತಲ್ಲಿ ಇಳಿಸ್ಬಿಡ್ತಾನೆ. ಅಷ್ಟೇ ಸ್ವಲ್ಪ ಹೊತ್ತಲ್ಲೇ ನಿಯೋಂಗ್ ಬ್ರೈನ್ ಅಲ್ಲಿ ಏನೋ ನಡೀತಾರೋ ತರ ತೋರಿಸ್ತಾರೆ. ಇಷ್ಟು ದಿನ ತುಂಬಾನೇ ವೀಕ್ ಆಗಿ ಫೀಲ್ ಆಗ್ತಾ ಇದ್ಲು. ಈ ಇಂಜೆಕ್ಷನ್ ಹಾಕಿದ ತಕ್ಷಣ ಅವಳಿಗೆ ಮತ್ತೆ ಪ್ರಾಣ ಬಂದಿರೋ ತರ ಫೀಲ್ ಆಗ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ದಿರೋ ತರ ಒಂದು ಎನರ್ಜಿ, ಕಣ್ಣು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಅವಳ ಮೈಯಲ್ಲಿ ಆಗ್ತಾ ಇದ್ದಿದ್ ಪ್ರತಿ ಒಂದು ಪೇನ್ ಕೂಡ ಈಗ ಫುಲ್ ಆಗಿ ಡಿಕ್ರೀಸ್ ಆಗಿರೋ ತರ ಫೀಲ್ ಆಗ್ತಾ ಇರ್ತಾಳೆ. ಅವಳು ಹಂಗೆ ಒಂದ್ ಸ್ಮೈಲ್ ನ ಕೊಡ್ತಾಳೆ ನೋಡಿ. ಈ ಕಡೆ ಸೈಕೋ ವಿಲನ್ ಏನಾಯ್ತು ಅಂತ ಗೊತ್ತಿಲ್ಲ, ಟಕ್ ಅಂತ ಎದ್ದವನು ಹೋಯ್ತು ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ತರ್ತರ ಅಂತ ನಡೆಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರ ಗ್ಯಾಂಗ್ ಅಂತೂ ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ಅವ್ರು ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಈ ಲೇಡಿ ಹೇಳ್ತಾರೆ, ಈಗ ನಿನ್ ಮೈಗೆ ಮೆಡಿಸನ್ ನ ಯೂಸ್ ಮಾಡಿರೋದ್ರಿಂದ ನಿನ್ ಫುಲ್ ಪವರ್ ನ ನೀನ್ ಯೂಸ್ ಮಾಡೋ ತರ ಕೆಪಾಸಿಟಿ ನಿನ್ಗೆ ಬಂದಿದೆ. ಆದ್ರೆ ಇದು ತುಂಬಾ ದಿನ ಇರೋದಿಲ್ಲ, 1 ಮಂತ್ ಮಾತ್ರ ನೀನ್ ಯೂಸ್ ಮಾಡಕ್ ಆಗತ್ತಷ್ಟೇ. ಅದಾದ್ಮೇಲೆ ನೀನ್ ಮತ್ತೆ ಈ ಮೆಡಿಸನ್ ನ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ನೀನ್ ನೆಕ್ಸ್ಟ್ ಮಿನಿಟ್ ಟಿಕೆಟ್ ತಗೊಳ್ಳೋದ್ ಗ್ಯಾರಂಟಿ. ತಿಂಗಳು ನೀನ್ ಕರೆಕ್ಟ್ ಆಗಿ ಇಂಜೆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನ್ ಹೇಳೋದೇ ಬೇಕಾಗಿಲ್ಲ, ನಿನ್ ಕತೆ ಮುಗ್ದೋಗುತ್ತೆ. ಇಂಜೆಕ್ಷನ್ ನೀನ್ ರೆಗ್ಯುಲರ್ ಆಗಿ ತಗೊಂಡ್ರೆ ನಿನ್ ಪವರ್ ನ ಕೂಡ ಫುಲ್ ಆಗಿ ಯೂಸ್ ಮಾಡಬಹುದು, ನಿನ್ ಬದುಕು ಇರ್ಬೋದು. ಹೆಂಗಿದೆ ನನ್ ಗಿಫ್ಟ್, ನಿನ್ಗೆ ಇಷ್ಟ ಆಯ್ತಾ ಅಂತ ಕೇಳ್ತಾರೆ. ಈಗ ನಿಯೋಂಗ್ ನ ತೋರಿಸ್ತಾರೆ ನೋಡಿ. ಅಂದ್ರೆ ನಿಯೋಂಗ್ ಮುಖದಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ ಅಲ್ವಾ, ಸಣ್ಣದಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ನ ತೋರಿಸ್ತಾರೆ. ಅವಳಂಗೆ ನಕ್ಕೊಂಡು ಹೇಳ್ತಾಳೆ, ನನಗ್ ಗೊತ್ತು ಈ ತರ ನಡೆಯುತ್ತೆ ಅಂತ, ನನಗ್ ಚೆನ್ನಾಗಿ ಗೊತ್ತು. ಇದಕ್ಕೆ ಸೊಲ್ಯೂಷನ್ ಕೂಡ ನಿಮ್ ಹತ್ರ ಇದೆ ಅಂತ ನನಗ್ ತುಂಬಾನೇ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡಿದ್ದಕ್ಕಿಂತ ಇದು ತುಂಬಾನೇ ಪವರ್ಫುಲ್ ಆಗಿದೆ ಅಂತ ನಕ್ಕೊಂಡು ಹೇಳ್ತಾ ಇರ್ತಾಳ. ಆ ಲೇಡಿಗೆ ಏನು ಅರ್ಥ ಆಗ್ತಾ ಇಲ್ಲ, ಇವಳು ಏನ್ ಹೇಳ್ತಿದ್ದಾಳೆ ಅಂತ ಹಂಗೆ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸೈಕೋ ವಿಲನ್ ನ ತೋರಿಸ್ತಾರೆ. ಅವನನ್ನ ಫಾಲೋ ಮಾಡ್ಕೊಂಡು ಗ್ಯಾಂಗ್ ಎಲ್ಲ ಹೋಗ್ತಾ ಇರ್ತಾರಲ್ಲ. ಅದ್ರಲ್ಲಿ ಹುಡುಗಿ ಕೇಳ್ತಾಳೆ, ಏನಾಯ್ತು ನಿನ್ಗೆ, ಯಾಕೆ ಇತರ ಹೋಗ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ಅವಳು ನಮ್ಮನ್ನೆಲ್ಲ ಚೀಟ್ ಮಾಡ್ಬಿಟ್ಲು ಅಂತ. ಅವಳಿಗೇನು ಅರ್ಥ ಆಗ್ತಾ ಇಲ್ಲ, ಏನೋ ಹೇಳ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ನಾವ್ ಅವಳನ್ನ ಕಂಡಿಡಿದಿಲ್ಲ, ಅವಳೇ ನಮ್ಮನ್ನ ಕಂಡಿಡಿದಿದ್ದಾಳೆ ಅಂತ ಹೇಳ್ತಾರೆ. ಆಕ್ಚುಲಿ ಅದೇ ನಿಜ ಅಂತ ಕಾಣಿಸುತ್ತೆ. ಈ ವಿಷಯ ಈಗ ಲೇಡಿಗೆ ಅರ್ಥ ಆಗ್ತಿದೆ. ಅವ್ರದನ್ನ ರಿಯಲೈಸ್ ಮಾಡಿ ನಿನ್ ಕೆಲ್ಸನ ನೀನ್ ತೋರಿಸ್ಬಿಟ್ಟೆ ಅಲ್ವಾ ಅಂತ ಮಾತಾಡೋ ಟೈಮ್ ಅಲ್ಲೇ ಒಳಗಡೆ ನಿಯೋಂಗ್ ಅವಳ ಕೆಲ್ಸನ ಸ್ಟಾರ್ಟ್ ಮಾಡ್ಬಿಟ್ಲು. ಲೈಟ್ಸ್ ಎಲ್ಲ ಹಂಗೆ ಬಿಟ್ಟು ಉರಿತಾ ಇರುತ್ತೆ. ಒಳಗಡೆ ಒಬ್ಬ ಇದ್ದಲ್ಲ, ಅವ್ನು ಹಂಗೆ ಟಕ್ ಅಂತ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಒಂದೇ ಏಟೆ ಕೊಡೋದು, ಅವ್ನ್ ಹಂಗೆ ಅಲ್ಲೇ ಫ್ಲಾಟ್ ಆಗ್ಬಿಟ್ಟ. ಅವ್ನ್ ಟಿಕೆಟ್ ತಗೊಂಡಂಗೆ ಲೆಕ್ಕ. ಈಗ ಗನ್ ತಗೊಂಡು ಕರೆಕ್ಟ್ ಆಗಿ ಆ ಲೇಡಿ ಕಡೆ ಪಾಯಿಂಟ್ ಔಟ್ ಮಾಡಿರ್ತಾಳೆ. ಆಕ್ಚುಲಿ ನಿಯೋಂಗ್ ಇರೋ ರೂಮ್ಗೆ ಹಾಕಿರೋ ಗ್ಲಾಸ್ ಬಂದು ಒಂದ್ ಸೈಡ್ ಗ್ಲಾಸ್ ಅಲ್ವಾ, ಲೇಡಿಗೆ ನಿಯೋಂಗ್ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು. ಆದ್ರೆ ನಿಯೋಂಗ್ ಇದನ್ನ ಹೆಂಗ್ ಗೆಸ್ ಮಾಡಿದ್ಲು ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿ ಲೇಡಿ ಕಡೆನೆ ಗನ್ನ ಪಾಯಿಂಟ್ ಔಟ್ ಮಾಡಿರ್ತಾಳೆ. ಅದನ್ನ ರಿಯಲೈಸ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಆತರ ಒಂದು ಭಯಂಕರ ಪವರ್ ಇರುತ್ತೆ ನಿಯೋಂಗ್ಗೆ. ಈಗ ಟಕ್ ಅಂತ ಶೂಟೇ ಮಾಡ್ಬಿಡ್ತಾಳೆ. ಈ ಕಡೆ ಲೇಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳಂಗೆ ಶಾಕಿಂಗ್ ಅಲ್ಲಿ ನಿಂತಿರ್ತಾಳೆ. ಆಕ್ಚುಲಿ ಗ್ಲಾಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಲೇಡಿಗೆ ಏನು ಆಗಿರೋದಿಲ್ಲ. ಆದ್ರೆ ಇವಳು ಟ್ಯಾಲೆಂಟ್ ನ ನೋಡ್ಬಿಟ್ಟು ಆ ಲೇಡಿಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲದೆ ನಿಂತಿರ್ತಾಳಲ್ವಾ. ಈಗ ನಿಯೋಂಗ್ ಅಂತಂಗೆ ಗ್ಲಾಸ್ ಹತ್ರ ಬಂದು ಭಯಂಕರವಾಗಿ ಒಂದ್ ಸ್ಮೈಲ್ ನ ಕೊಡ್ತಾಳೆ ನೋಡಿ. ಅಷ್ಟೇ ಈ ಲೇಡಿ ಕೈ ಕಾಲೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅಷ್ಟೇ ಇವ್ರಿಗೆ ಅರ್ಥ ಆಗೋಯ್ತು
ಸಿಚುವೇಶನ್ ಈಗ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಒಳಗಡೆ ಫುಲ್ ಆಗಿ ಗ್ಯಾಸ್ ನೆಲ್ಲ ಇಳ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಒಳಗಡೆ ಇಳಿಸಿರೋ ಗ್ಯಾಸ್ ಎಲ್ಲ ನಿಯಾಂಗ್ ನ ಏನು ಮಾಡೋ ತರ ಇಲ್ಲ. ಅವಳಂಗೆ ಅಸಾಲ್ಟ್ ಆಗಿ ನಿಂತಿರ್ತಾಳೆ. ಫುಲ್ ಆಗಿ ಗ್ಯಾಸ್ ಎಲ್ಲ ಬಂದಿರತ್ತಲ್ವಾ. ಒಳಗಡೆ ನಿಯಾಂಗ್ ಕಾಣಿಸ್ತಾನೆ ಇಲ್ಲ. ಏನಾದ್ಲವಳು, ಎಲ್ಲೋದ್ಲವಳು, ಲೈಟ್ಸ್ ಎಲ್ಲ ಆನ್ ಮಾಡಿ ಏನಾದ್ಲವಳು ಅಂತ ಹೇಳ್ಬಿಟ್ಟು ಹಂಗೆ ಒಂಥರ ಗಾಬರಿಯಿಂದ ಮಾತಾಡ್ತಾ ಇರ್ತಾರೆ. ಒಳಗಡೆ ನೋಡಿದ್ರೆ ನಿಯಾಂಗೆ ಕಾಣಿಸ್ತಾ ಇಲ್ಲ. ಗ್ಯಾಸ್ ಅಲ್ಲಿ ಈಗ ಸ್ವಲ್ಪ ಕಡಿಮೆ ಆದ್ಮೇಲೆ ಕೂಡ ನೋಡ್ತಾರೆ ಎಲ್ಲೋದ್ಲವಳು, ಏನಾದ್ಲು ಅಂತ ಹೇಳ್ಬಿಟ್ಟು ನೋಡೋ ಟೈಮ್ ಅಲ್ಲೇ ಈ ಕಡೆ ಲೇಡಿ ಹಿಂದ್ಗಡೆಯಿಂದ ಮೇಲಿಂದ ಒಳಗೆ ಕೋತಿ ತರ ಇಳಿದ್ ಬರ್ತಾ ಇರ್ತಾಳೆ. ಅಷ್ಟೇ ಲೇಡಿಗೆ ಅರ್ಥ ಆಗೋಯ್ತು ಹಿಂದೆ ಇದ್ದಾಳೆ ಅಂತ ಸ್ಲೋ ಮೋಷನ್ ಅಲ್ಲಿ ತಿರುಗ್ ನೋಡ್ತಾಳೆ. ಗನ್ನ ಪಾಯಿಂಟ್ ಔಟ್ ಮಾಡಿ ನಿಂತಿರ್ತಾಳೆ ನಿಯಾಂಗು. ಆಗ ನಿಯಾಂಗ್ ಹೇಳ್ತಾಳೆ, ನಾನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಅದ್ ಹೆಂಗ್ ನಾನ್ ನಿಮ್ಮನ್ನ ಮರ್ತೋಗ್ಬಿಡ್ತೀನಿ. ನೀವ್ ಹೇಳ್ದಂಗೆ ನಾನ್ ತುಂಬಾ ಸ್ಮಾರ್ಟ್ ಗರ್ಲ್ ಆಯ್ತಲ್ವಾ, ಹಂಗಿರ್ಬೇಕಾದ್ರೆ ನಾನ್ ಯಾತರ ಇದನ್ನೆಲ್ಲ ಮರಿತೀನಿ. ನನಗ್ ಪ್ರತಿದಿನಾನು ನೆನ್ಪಿತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನ್ ಹೆಂಗಪ್ಪ ನಿಮ್ನ ರೀಚ್ ಮಾಡೋದು ಅಂತ ತುಂಬಾ ವಿಧದಲ್ಲಿ ಟ್ರೈ ಮಾಡಿದೆ. ಆದ್ರೆ ನನ್ನ ಯಾವ್ದೇ ಒಂದು ಪ್ಲಾನ್ ವರ್ಕೌಟ್ ಆಗಿಲ್ಲ. ಆಗ ನಾನ್ ವಿಷನ್ ರಿಯಲೈಸ್ ಮಾಡಿದೆ, ನಾನ್ ನಿಮ್ಮನ್ನ ಹುಡ್ಕೊಂಡ್ ಹೋಗೋದಕ್ಕಿಂತ ನೀವ್ ನನ್ನ ಹುಡ್ಕೊಂಬಂದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಆ ಪ್ರೊಸೆಸ್ ಅಲ್ಲೇ ಟ್ರೈನ್ ಅಲ್ಲಿ ಅವತ್ತು ಆ ಮೆಂಟಲ್ ನ ಮೀಟ್ ಆದೆ ಅಂತ ಹೇಳ್ತಾಳೆ. ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಈ ಸೈಕೋ ವಿಲನ್ ನೋಡಿದಾಗ ತುಂಬಾನೇ ಭಯ ಪಟ್ಕೊಂಡು ಕಣ್ಣಲ್ಲಿ ನೀರ್ ಬರತ್ರ ಆಕ್ಟ್ ಮಾಡಿರ್ತಾಳಲ್ಲ. ಆದ್ರೆ ಸೈಡ್ ಅಲ್ಲಿ ಲೈಟ್ ಆಗಿ ಸ್ಮೈಲ್ ಮಾಡಿರ್ತಾಳೆ. ಇದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಲೇಡಿ ಮುಖದಲ್ಲಿ ಒಂದು ಭಯ ಕಾಣಿಸ್ತಾ ಇದೆ. ಇವಳನ್ನ ಎಮೋಷನಲ್ ಆಗಿ ದಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಕೆನೆನ ಮುಟ್ಟಿ ಮಾತಾಡಿಸ್ತಾರೆ. ಬುದ್ಧಿವಂತೆ ಹುಡುಗಿ, ನಾನ್ ತಯಾರು ಮಾಡಿರೋ ಹುಡುಗಿ ಅಲ್ವಾ, ಅಮ್ಮ ತರನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವಳು ಹೇಳ್ತಾಳೆ, ನೀವೇ ಅಲ್ವಾ ನನ್ನ ಈ ತರ ತಯಾರು ಮಾಡಿದ್ದು, ನಾನ್ ಕೂಡ ಒಂದ್ ಸ್ಟೇಜ್ ಗೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಅನ್ಕೊಂಡೆ ಅಂತ ಹೇಳ್ಬಿಟ್ಟು ಹಂಗೆ ಕೈನ ತಟ್ತಾಳೆ ಸೈಡ್ಗೆ. ಅವಳು ಹೇಳ್ತಾಳೆ, ನಾನ್ ಸಾಯ್ಬೇಕಂದ್ರೆ ಒಬ್ಳೆ ಸತ್ತೋಗ್ತೀನಾ, ಎಲ್ಲಾರ್ನು ಸೇರ್ಸಿ ನನ್ ಜೊತೆಗೆ ಕರ್ಕೊಂಡೇ ಹೋಗೋದು. ಆದ್ರೆ ಅದಕ್ಕೂ ಮುಂಚೆ ಈ ಮೆಡಿಸನ್ ಫಾರ್ಮುಲಾ ನನಗ್ ಕೊಡಿ ಅಂತ ಹೇಳ್ಬಿಟ್ಟು ಗನ್ ತಗೊಂಡು ಟಕ್ಕಂತ ಲೇಡಿ ಕಾಲ್ಗೆ ಶೂಟ್ ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಸೈಕೋ ಗ್ಯಾಂಗ್ ನ ತೋರಿಸ್ತಾರೆ. ಇನ್ನು ಎಲ್ಲ ಪಾದಯಾತ್ರ ನಡ್ಕೊಂಡು ಹೋಗ್ತಾ ಇರೋ ತರ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಬೂಮರ್ ವಿಲನ್ ಒಬ್ಬ ಇರ್ತಾನಲ್ವಾ, ಬೂಮರ್ ಹಾಕೊಂಡು ಅವನು ಇವ್ರನ್ನೆಲ್ಲ ಸಾಯಿಸ್ಬೇಕಂತ ತಾನೆ ಪ್ಲಾನ್ ಅಲ್ಲಿ ಇರ್ತಾನೆ. ಅವ್ರ ಗ್ಯಾಂಗ್ ನ ಕೂಡ ಹಾಕೊಂಡು ಕರೆಕ್ಟ್ ಆಗಿ ಈ ಜಾಗಕ್ಕೆ ಬಂದ್ಬಿಡ್ತಾನೆ. ಆದ್ರೆ ಈ ಸೈಕೋ ಕಿಲ್ಲರ್ ಗ್ಯಾಂಗ್ ಬಂದ್ಬಿಟ್ಟು ಸಾಮಾನ್ಯವಾದವ್ರಲ್ವಲ್ಲ, ಅಸಾಲ್ಟ್ ಆಗಿ ಎಲ್ಲಾರನ್ನು ಎತ್ತಿ ಸಾಯಿಸ್ಬಿಡ್ತಾರೆ. ಅವ್ರೆಲ್ಲ ಹತ್ರ ಒಂದು ಪವರ್ ಇರುತ್ತೆ. ಈಗ ಎರಡು ಗ್ಯಾಂಗು ಫೈಟಿಂಗ್ ನಡೀತಾ ಇರುತ್ತೆ. ಈ ಸೈಕೋ ಗ್ಯಾಂಗ್ ಏನಾದ್ರೂ ಸಾಮಾನ್ಯ ಮನುಷ್ಯರ ಅಸಾಲ್ಟ್ ಆಗಿ ಒದೆಗಳು ತಿನ್ನಕ್ಕೆ ಒಂದೇ ಕ್ಷಣದಲ್ಲಿ ಆ ವಿಲನ್ ಗ್ಯಾಂಗ್ ನನ್ನೇ ಸಾಯಿಸಿ ಹಾಕ್ಬಿಟ್ರು. ಅದ್ರಲ್ಲೂ ಈ ಸೈಕೋ ಕಿಲ್ಲರ್ ಗ್ಯಾಂಗ್ ಅಲ್ಲ ಲೇಡಿ ಒಬ್ಳು ಇರ್ತಾಳಲ್ಲ, ಅವಳಿಗಂತೂ ಫುಲ್ ಸಂತೋಷ, ಇವತ್ ನಮ್ಗೆ ಒಳ್ಳೆ ಬೇಟೆ ಅಂತ ಹೇಳ್ಬಿಟ್ಟು ಎಲ್ಲಾರನು ಸಕ್ಕದಾಗ ಹೊಡಿತಾ ಇರ್ತಾಳೆ. ಇನ್ನೊಂದ್ ಕಡೆ ನಿಯಾಂಗ್ ನ ತೋರಿಸ್ತಾರೆ. ಅವಳ ಅಸಾಲ್ಟ್ ಆಗಿ ಯಾವ್ದೋ ಗೊಂಬೆನ ಎಳ್ಕೊಂಡ್ ಬರೋ ತರ ಆ ಲೇಡಿದು ಒಂದು ಕಾಲ್ನ ಎಳ್ಕೊಂಡ್ ಬರ್ತಾ ಇರ್ತಾಳೆ. ಆ ಜಾಗನೇ ಫುಲ್ ಸೈಲೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಒಬ್ಬ ಚಿರತೆ ತರ ಒಂದ್ ಕಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಯಾರಂತ ನೋಡಿದ್ರೆ ಆ ಸೈಕೋ ವಿಲನ್ನೇ. ಆದ್ರೆ ಅದು ನಮ್ ನಿಯಾಂಗ್ಗೆ ಜಸ್ಟ್ ಸೊಳ್ಳೆ ಕಚ್ಚಿರೋ ತರ ಇರುತ್ತಷ್ಟೇ. ಅದ್ರಲ್ಲಿ ಅಸಾಲ್ಟ್ ಆಗಿ ಓದ್ಬಿಟ್ಟು ಹೇಳ್ತಾಳೆ, ನೀನ್ ಯಾವಾಗ ಇಷ್ಟು ಸ್ಟ್ರಾಂಗ್ ಆದೆ, ನೀನ್ ಅವತ್ತೇ ಸಾಯಿಸಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ಹೌದೌದು ನೀನ್ ಹೇಳಿದ್ ಕರೆಕ್ಟ್, ನನ್ನ ಅವತ್ತು ಸಾಯಿಸಿದ್ರೆ ಇವತ್ತು ನಿನ್ನ ನೀನ್ ಕಾಪಾಡ್ಕೋಬಹುದಾಗಿತ್ತು ಅಂತ. ಅವಳು ಹೇಳ್ತಾಳೆ, ಈ ಬಿಲ್ಡಪ್ ಗೆ ಕಡಿಮೆ ಇಲ್ಲ, ನೀನ್ ಇನ್ನೂ ಅದನ್ನ ಬಿಟ್ಟಿಲ್ವಾ ಅಂದಾಗ ಅವ್ನು ಹೇಳ್ತಾನೆ, ನೀನ್ ಇನ್ನೂ ಚೇಂಜೇ ಆಗಿಲ್ಲಲ್ಲ ನಿಯಾಂಗ್, ಚಿಕ್ಕ ವಯಸ್ಸಿಂದ ಕೂಡ ನೀನ್ ನನ್ನ ಪ್ರತಿಯೊಂದು ವಿಷಯಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾನೆ ಇದ್ದೆ. ಆದ್ರೆ ಈಗ ನಾನು ಫಸ್ಟ್ ತರ ಇಲ್ಲ ಅಂತ ಹೇಳ್ಬಿಟ್ಟು ಟಕ್ಕಂತ ನಿಯಾಂಗ್ ಹಿಂದ್ಗಡೆನೆ ಜಂಪ್ ಮಾಡಿ ಅವಳನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವಳೇನ್ ಕಡಿಮೆನಾ, ಇಬ್ರು ಸರಿಯಾಗಿ ಫೈಟ್ ಮಾಡ್ತಾ ಇರ್ತಾರೆ. ಇಬ್ರು ಸೂಪರ್ ಹೀರೋಸ್ ಫೈಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೋ ಆತರ ಇರುತ್ತೆ. ಅಲ್ಲ ಸೂಪರ್ ಹೀರೋಸ್ ಅಲ್ಲ, ಇಬ್ಬರನ್ನ ಕೂಡ ಸರಿಯಾದ ಸೂಪರ್ ವಿಲನ್ಸ್ ಅಂತ ಹೇಳ್ಬೋದು. ಭಯಂಕರವಾಗಿ ಜಗಳ ಆಡ್ತಾ ಇರ್ತಾರೆ, ಒಬ್ರಿಗೊಬ್ರು ಸರಿಯಾದ ಏಟುಗಳು. ಅದ್ರಲ್ಲೂ ಅವ್ರಿಗಿರೋ ಪವರ್ಸ್ ಗೆ ಸರಿಯಾಗಿ ಹೊಡ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಲೇಡಿ ಬೈ ಇಟ್ಕೊಂಡ್ ಸುಮ್ನೆ ಇಳ್ದೆ ಹೊಡೆದ್ಬಿಡೋ, ಅವಳನ್ನ ಸಾಯಿಸ್ಬಿಡು ಅಂತ ಬೇರೆ ಸೌಂಡ್ ಕೊಡ್ತಾ ಇರ್ತಾಳ. ನಿಯಾಂಗ್ ಸರಿಯಾಗಿ ಕೋಪ ಬರುತ್ತೆ. ಸೈಲೆಂಟ್ ಆಗಿರಲ್ವಾ ನೀನು ಅಂತ ಹೇಳ್ಬಿಟ್ಟು ಗನ್ ತಗೊಂಡು ಆ ಲೇಡಿ ಇನ್ನೊಂದ್ ಕಾಲ್ಗೂ ಶೂಟ್ ಮಾಡ್ಬಿಡ್ತಾಳೆ. ಈಗ ಅದೇ ಗನ್ನ ಯೂಸ್ ಮಾಡ್ಬಿಟ್ಟು ಈ ಸೈಕೋ ವಿಲನ್ ಬೆದರಿಸ್ತಾ ಇರ್ಬೇಕಾದ್ರೇನೆ ಆ ಬೂಮರ್ ವಿಲನ್ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಇಬ್ಬರನ್ನ ನೋಡ್ಬಿಟ್ಟು, ನೀವಿಬ್ರು ಇನ್ನೂ ಸತ್ತಿಲ್ವಾ, ನನಗ್ ಗೊತ್ತಿರೋ ಪ್ರಕಾರ ನೀವಿಬ್ರು ಒಂದಾಗ್ಬಿಟ್ಟಿರ್ತೀರಾ ಅನ್ಕೊಂಡೆ, ಹೋದ್ರೆ ಹೋಗ್ಲಿ ಬಿಡಿ, ಇಬ್ಬರನ್ನ ಕೂಡ ನಾನೇ ಸಾಯಿಸ್ಬಿಡ್ತೀನಿ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಮುಂದೆ ಬರ್ತಾ ಇರ್ತಾನೆ. ಆ ಲೇಡಿಗೆ ಎರಡು ಕಾಲಕ್ಕೆ ಶೂಟ್ ಮಾಡಿದ್ರೆ ಕೂಡ ಬಾಯಿ ಇಟ್ಕೊಂಡು ಸುಮ್ನೆ ಇಲ್ಲ, ಕರೆಕ್ಟ್ ಆಗಿ ಅವ್ರ ತಲೆಗೆ ಏಮ್ ಮಾಡು, ಅವ್ರ ತಲೆಗೆ ಶೂಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಟಕ್ ಅಂತ ಅದೇ ಟೈಮ್ಗೆ ಸೈಕೋ ಗ್ಯಾಂಗ್ ಅಲ್ಲಿ ಒಂದು ಹುಡುಗಿ ಇರ್ತಾಳಲ್ಲ, ಮೆಂಟಲ್ ಹುಡುಗಿ, ಅವಳಿ ಲೇಡಿ ಹಿಂದ್ಗಡೆ ಬಂದು ಆ ಲೇಡಿ ಕತ್ನ ಹಿಡ್ಕೊಂಡು ಅವಳನ್ನ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಓ, ತಲೆಗೆ ಶೂಟ್ ಮಾಡಿದ್ರೆ ನಾ ಸಾಯೋದು ಇದೇ ತರನ ಅಂತ ಹೇಳ್ಬಿಟ್ಟು ಅವಳಿಗೆ ಹಂಗೆ ಪಾಯಿಂಟ್ ಔಟ್ ಮಾಡ್ತಾ ಇರ್ಬೇಕಾದ್ರೆ ಈ ಬೂಮರ್ ವಿಲನ್ ಇರ್ತಾನಲ್ಲ, ಅವ್ನ್ ಕರೆಕ್ಟ್ ಆಗಿ ಆ ಹುಡುಗಿಗೆ ಏಮ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ತಲೆಗೆ ಶೂಟ್ ಮಾಡ್ಬಿಡ್ತಾನೆ. ಈ ಲೇಡಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ಹಂಗೆ ನಕ್ಕೊಂಡು ಹೇಳ್ತಾ ಇರ್ತಾರೆ, ಮಿಸ್ಟರ್ ಚಾಯ್ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ, ನೆಕ್ಸ್ಟ್ ಹೆಡ್ ಕ್ವಾರ್ಟರ್ಸ್ ನೀವೇ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ, ಟಕ್ ಅಂತ ಆಯಮ್ಮನ್ ತಲೆಗೂ ಬುಲೆಟ್ ಇಳಿದ್ಬಿಡ್ತು. ಇವನಿಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಸುಮ್ನೆ ನಸ ಅಂತ ಯಾವಾಗ ನೋಡಿದ್ರೆ ಏನೊಂದು ಹೇಳ್ಕೊಂಡೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇವ್ರಿಬ್ರನ್ನ ಸಾಯಿಸ್ಬೇಕು ಅಂತ ತಿರುಗ್ ನೋಡಿದ್ರೆ ಆ ಜಾಗದಲ್ಲಿ ನಿಯಾಂಗ್ ಇಲ್ಲ, ಎಲ್ಲಪ್ಪ ಓದ್ಲು ಅಂತ ನೋಡಿದ್ರೆ ಆ ವಿಲನ್ ಹಿಂದ್ಗಡೆ ಬಂದು ನಿಂತಿರ್ತಾಳೆ. ಅವನ್ನ ಭಯ ಪಡಿಸ್ಕೊಂಡೆ ನಿಂತಿರ್ತಾಳೆ. ಇವ್ನಿಗೆ ಅರ್ಥ ಆಗೋಯ್ತು ಹಿಂದೇನೆ ಇದ್ದಾಳೆ ಅಂತ. ಅವನಂಗೆ ತಿರುಗ್ ನೋಡೋ ಟೈಮ್ಗೆ ಭಯಂಕರವಾಗಿ ಒಂದ್ ಸ್ಮೈಲ್ ನ ಕೊಡ್ತಾಳೆ. ನೋಡಿ, ಅದಂಗೆ ನಿಮ್ಮನ್ನ ನಾನ್ ಮರ್ತೋಗ್ಬಿಟ್ಟೆ ಅಂತ ಅನ್ಕೊಂಡ್ರಿ, ಅಷ್ಟ್ ಈಸಿಯಾಗಿ ಮರ್ತೋಗೋ ಫೇಸ್ ನಿಮ್ದು, ನಿಮ್ಮನ್ನ ನಾನ್ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಅವಳನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಬ್ಬರಿಗೂ ಜಗಳ ಆಗುತ್ತೆ. ಆದ್ರೆ ನಿಯಾಂಗ್ ಆಗಿದ್ದಲ್ಲ ಅಸಾಲ್ಟ್ ಅಲ್ವಾ, ಒಂದೇ ಏಟ್ಗೆ ಅವ್ರನ್ನ ಖಾಲಿ ಮಾಡ್ಬಿಡ್ತಾಳೆ. ಆ ಅಪ್ಪನ್ ಕತೆನೂ ಮುಗೀತು. ಅದಾದ್ಮೇಲೆ ಆ ಗನ್ನ ಎತ್ಕೊಂಡು ಈ ಸೈಕೋ ವಿಲನ್ನ ಸಾಯಿಸ್ಬೇಕು ಅಂತ ತಿರುಗ್ತಾಳೆ. ಅವ್ನ್ ಹೇಳ್ತಾನೆ, ಈಗೇನು ನನ್ನ ಸಾಯಿಸ್ಬಿಟ್ಟು ನೀನ್ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ಮತ್ತೆ ನೀನ್ ಹಳೆ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ಯಾ, ಅದು ನಿನ್ ಕೈಲಿ ಆಗದೆ ಇರೋ ಕೆಲ್ಸ ಅಂತ ಗೊತ್ತು. ಆತರ ಬದುಕ್ಬೇಕು ಅನ್ನೋ ಪರಿಸ್ಥಿತಿ ನನಗ್ ಬಂದಿದ್ರೆ ನಾನ್ ಯಾವಾಗೋ ಸತ್ತೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಇವಳು ಹೇಳ್ತಾಳೆ, ಆದ್ರೆ ನಾನ್ ಸಾಯ್ಬೇಕು ಅಂತ ಅನ್ಕೊಳಲ್ಲ, ನಾನ್ ಬದುಕ್ಬೇಕಂತ ಅನ್ಕೊಂಡಿದೀನಿ, ನಾನ್ ಬದುಕ್ತೀನಿ
ಅಂತ ಹೇಳ್ಬಿಟ್ಟು ಆ ಗನ್ನ ಯೂಸ್ ಮಾಡಿ ಸೈಕೋ ವಿಲನ್ ಕಥೆನ ಕೂಡ ಮುಗಿಸ್ಬಿಟ್ಟು ಅಲ್ಲಿಂದ ಯಾವ್ದೋ ಲಾಕರ್ ಅಲ್ಲಿರೋ ಮೆಡಿಸಿನ್ಸ್ ಎಲ್ಲ ಎತ್ಕೊಳ್ತಾಳೆ. ಅಂದ್ರೆ ಇವಳಿಗೆ ಇಂಜೆಕ್ಟ್ ಮಾಡಿರ್ತಾರಲ್ಲ ಮೆಡಿಸಿನ್, ಆ ಮೆಡಿಸಿನ್ ಸ್ವಲ್ಪನೇ ಇರುತ್ತೆ, ಅದನ್ನ ಎತ್ಕೊಂಡು ಸ್ಟ್ರೇಟ್ ಆಗಿ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಆಲ್ರೆಡಿ ಅವ್ರ ಅಮ್ಮಗೆ ಮೈಷರ್ ಇದ್ದಿರೋದಿಲ್ವಲ್ಲ, ಈಗ ಅವ್ರು ಇನ್ನಷ್ಟು ಬೆಡ್ ರಿಡನ್ ಆಗ್ಬಿಟ್ಟಿರ್ತಾರೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ನಿಯೋಂಗ್ ಈಗ ಅಲ್ಲಿಗೆ ಬಂದಿರ್ತಾಳೆ. ನಿಯೋಂಗ್ ಬಂದಲ್ಲಿ ನಿಂತಿರೋದನ್ನ ಅವರಪ್ಪ ಎದುರುಗಡೆ ಇರೋ ಕನ್ನಡಿಯಲ್ಲಿ ನೋಡ್ಬಿಡ್ತಾರೆ. ಆದ್ರೂ ಅವರಪ್ಪ ದೊಡ್ಡದಾಗಿ ಏನು ರಿಯಾಕ್ಷನ್ ಕೊಡೋ ತರ ಇಲ್ಲ, ತಿರುಗಿ ಕೂಡ ನಿಯೋಂಗ್ ಮುಖನ ನೋಡೋದಿಲ್ಲ. ಅವ್ರು ಹೇಳ್ತಾರೆ, ಹೆಣ್ಮಕ್ಳಿತ್ರ ಹೊರಗಡೆ ಸುತ್ತಬಾರ್ದು ಅಂತ ನಿನ್ಗೆ ಸತಿ ಹೇಳಿದೀನಿ, ಎಲ್ಲೋಗಿದ್ದೆ, ಒಳ್ಳೆ ಟೈಮು, ನಿಮ್ಮಮ್ಮ ಮಲಗಿದ್ದಾರೆ, ನಿನ್ನ ಈ ತರ ನೋಡಿದ್ರೆ ನಿಮ್ಮಮ್ಮ ತುಂಬಾನೇ ನೋವು ಪಡ್ತಾಳೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರ ತುಂಬಾನೇ ಶಾಂತವಾಗಿ ಮಾತಾಡ್ತಾರೆ. ಆಮೇಲೆ ನಿಯೋಂಗ್ ಅವಳತ್ತಿರೋ ಮೆಡಿಸಿನ್ಸ್ ನ ಎತ್ತಿ ಬೆಡ್ ಮೇಲೆ ಇಡ್ತಾಳೆ. ಆ ಮೆಡಿಸಿನ್ಸ್ ನ ಇವ್ರಮ್ಮ ಕೂಡ ಯೂಸ್ ಮಾಡ್ಬೋದೇನೋ ಗೊತ್ತಿಲ್ಲ. ನೋಡಿ ಇದ್ರಲ್ಲಿ 8 ಮೆಡಿಸಿನ್ ಇದೆ, ಅಂದ್ರೆ 8 ತಿಂಗಳಿಗೆ ಆಗೋಷ್ಟು ಮೆಡಿಸಿನ್ ಇದೆ, ಇದನ್ನ ಅವ್ರಿಗೆ ಕೊಡಿ, ಅವ್ರು ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂದಾಗ ಇವ್ರಪ್ಪ ಕೇಳ್ತಾರೆ, ನಿನ್ಗೋಸ್ಕರ ಮೆಡಿಸಿನ್ ನ ಇಟ್ಕೊಂಡಿದ್ಯಾ ಅಂತ. ಮೋಸ್ಟ್ಲಿ ನಿಯೋಂಗ್ ಬಗ್ಗೆ ಇವ್ರಪ್ಪ ಗೊತ್ತಿದೆ ಅಂತ ಕಾಣಿಸುತ್ತೆ. ಅವಳು ಕೂಡ ಇದೆ ಅಪ್ಪ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಎರಡನ್ನೇ ತೋರಿಸ್ತಾಳೆ. ಮೋಸ್ಟ್ಲಿ ಅಷ್ಟೇ ಇತ್ತೇನೋ ಗೊತ್ತಿಲ್ಲ, ನನ್ಗಿದ್ ಸಾಕಪ್ಪ, ನಾನೀಗ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ, ಅಮ್ಮನ್ ಹುಷಾರಾಗಿ ನೋಡ್ಕೊ ಅಂದಾಗ ಅವ್ರಪ್ಪ ಹೇಳ್ತಾರೆ, ನೀನ್ ಹುಷಾರಾಗಿರಮ್ಮ, ನೀನ್ ಯಾವ ತರ ಬೇಕಾದ್ರೂ ಬಂದಿರ್ಬೋದು, ಆದ್ರೆ ನಾವ್ ನಿನ್ನ ಆತರ ಬೆಳೆಸಿಲ್ಲ. ನೀನು ಬೆಳಿತಾ ಬೆಳಿತಾ ನಮ್ಮ ಮನೇಲಿರೋ ಎಷ್ಟೋ ಹಸುಗಳು ಕುದುರೆಗಳೆಲ್ಲ ಸತ್ತೋಗ್ತಾ ಇತ್ತು, ಅದಕ್ಕೆಲ್ಲ ಕಾರಣ ನೀನೆ ಅಂತ ಹೇಳ್ಬಿಟ್ಟು ನಾನ್ ನಿನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡೋಣ ಅಂತ ಮಾತಾಡ್ಕೊಂಡ್ವಿ. ಆದ್ರೆ ನಿಮ್ಮಮ್ಮ ಬೇಡ ರೀ, ಅದು ಚಿಕ್ಕ ಮಗು, ಅವಳಿಗಿನ್ನೂ ಏನು ಗೊತ್ತಿಲ್ಲ, ನಾವ್ ಅವಳನ್ನ ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ರೆ ಅವಳು ಖಂಡಿತ ಚೇಂಜ್ ಆಗ್ತಾಳೆ, ನಾವೇ ಅವಳನ್ನ ಬೆಳ್ಸೋಣ ಅಂತ ನಿಮ್ಮಮ್ಮ ಹೇಳಿದ್ಮೇಲೆನೆ ನಾವ್ ನಿನಗ್ ಬೇಕಾಗಿರೋಷ್ಟು ಪ್ರೀತಿ ವಿಶ್ವಾಸನ ಕೊಟ್ಟು ಬೆಳೆಸಿರೋದು. ಆ ಗುಣ ಇನ್ನೂ ನಿನ್ನಲ್ಲಿ ಇದೆ ಅಂತ ನನಗ್ ಗೊತ್ತು, ಅದೇ ತುಂಬಾ ಟೈಮ್ ತಗೊಂಬೇಡ, ಆದಷ್ಟು ಬೇಗ ಅಪ್ಪ ಅಮ್ಮನ ಹತ್ರ ಬಂದ್ಬಿಡು, ಈಗ ನೀನ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ತಿರುಗ್ ನೋಡೋಷ್ಟರಲ್ಲೇ ಆಲ್ರೆಡಿ ಅಲ್ಲಿಂದ ಅವಳು ಹೊಟ್ಟೋಗಿರ್ತಾಳೆ. ಆದ್ರೆ ಎಲ್ಲಿ ಹೋಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಹೋಗೋದಕ್ಕೂ ಮುಂಚೆ ಅವ್ರ ಫ್ರೆಂಡ್ ನ ಕೂಡ ಮೀಟ್ ಮಾಡ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ಗೂ ಒಂದು ಬಾಯ್ನ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಈಗ 3 months ಆದ್ಮೇಲೆ ತೋರಿಸ್ತಾರೆ, ಅವಳು ಯಾವ್ದೋ ಒಂದು ಪ್ರೊಫೆಸರ್ ನ ಮೀಟ್ ಮಾಡಕ್ಕೆ ಹೋಗಿರ್ತಾಳೆ. ಆ ಪ್ರೊಫೆಸರ್ ಬೇರೆ ಯಾರು ಅಲ್ಲ, ಒಂದ್ ಲೇಡಿನ ಸಾಯಿಸಿರ್ತಾಳಲ್ಲ ನಿಯೋಂಗು, ಆ ಲೇಡಿ ಅವರ ಟ್ವಿನ್ ಸಿಸ್ಟರ್. ನೋಡಕ್ಕಿಬ್ರು ಒಂದೇ ತರ ಇರ್ತಾರೆ. ಅವ್ರೀಗ ನಿಯೋಂಗ್ ನ ನೋಡಿದ ತಕ್ಷಣ ನೀನ್ ನನ್ನ ಹುಡ್ಕೊಂಡ್ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು, ಯಾಕಂದ್ರೆ ನನ್ ತಂಗಿ ನಿನ್ ಬಗ್ಗೆ ಎಲ್ಲ ಹೇಳಿದ್ಲು ಅಂದಾಗ ನಿಯೋಂಗ್ ಕೂಡ ಲೈಟ್ ಆಗಿ ಸ್ಮೈಲ್ ಮಾಡ್ಬಿಟ್ಟು ಹೇಳ್ತಾಳೆ, ಅವ್ರ ಬಗ್ಗೆ ಅವ್ರ ಹೆಂಗ್ ಸತ್ರು ಅಂತ ನಿಮ್ ಹತ್ರ ಏನಾದ್ರು ಹೇಳಿದ್ರ ಅಂತ. ಹಂಗೆ ಒಂಥರ ನಕ್ಕಲಾಗಿ ನಗಿತಾ ಇರ್ತಾಳ. ಇದನ್ನ ನೋಡ್ಬಿಟ್ಟು ಪ್ರೊಫೆಸರ್ ಲೇಡಿ ಕೂಡ ಲೈಟ್ ಆಗಿ ಸ್ಮೈಲ್ ಮಾಡ್ಬಿಟ್ಟು ಒಂದು ಮೆಡಿಸಿನ್ ಕಿಟ್ ನ ಎತ್ತಿಟ್ಬಿಟ್ಟು, ತಗೋ, ಇದನ್ನ ಹುಡ್ಕೊಂತಾನೆ ನನ್ನ ಮೀಟ್ ಮಾಡಕ್ ಬಂದಿರೋದು ಅಂತ ಕೊಡ್ತಾಳ. ಆಗ ನಿಯೋಂಗ್ ಹೇಳ್ತಾಳೆ, ನನಗಿದ್ ಬೇಡ, ನನಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಆ ಪರ್ಮನೆಂಟ್ ಸೊಲ್ಯೂಷನ್ ನ ನಿಮ್ ಕೆಲೆ ತಯಾರು ಮಾಡಕ್ ಆಗೋದು ಅಂತ ನನಗ್ ಗೊತ್ತು, ನನ್ನ ಒಂದು ಫ್ರೆಂಡ್ ಮುಖಾಂತರ ಅದ್ ನನಗ್ ಗೊತ್ತಾಯ್ತು, ಅದಕ್ಕೋಸ್ಕರನೇ ನಿಮ್ನ ಮೀಟ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದಾಗ ಆ ಲೇಡಿ ಹೇಳ್ತಾರೆ, ಬೇಡ ಬೇಡ, ಏನು ಮಾಡ್ಬೇಡ, ಇದನ್ನೆಲ್ಲ ಅಮ್ಮ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಏನೋ ಇದು ಸಂಬಂಧ ಇಲ್ದೇವಳು ಏನ್ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಹಂಗೆ ಈಗ ಕನ್ನಡಿಯಲ್ಲಿ ತೋರಿಸ್ತಾರೆ. ನೋಡಿ ಯಾವ್ದೋ ಒಂದು ಹುಡುಗಿ ಬಂದ್ ನಿಂತಿರ್ತಾಳೆ. ಅವಳು ನೋಟನಲ್ಲೇ ಗೊತ್ತಾಗುತ್ತೆ ವಿಲನ್ಗೆಲ್ಲ ವಿಲನ್ ಅನ್ನೋ ತರ ಕಾಣಿಸುತ್ತೆ. ಅವಳ ನೋಟ, ಅವಳ ಸ್ಮೈಲ್ ಎಲ್ಲ ನೋಡ್ತಾ ಇದ್ರೇನೆ ಡಿಫ್ರೆಂಟ್ ಆಗಿರುತ್ತೆ. ಇವ್ರಿಬ್ರು ಸರಿಯಾದ ವಿಲನ್ಸ್ ಅಂತ ಕಾಣುತ್ತೆ. ಅಂದ್ರೆ ನಮ್ ಹೀರೋಯಿನ್ ನಿಯೋಂಗ್ ಇದ್ದಾಳಲ್ವಾ, ಅವಳು ಮತ್ತೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ ಆ ಹುಡುಗಿ, ಇವರಿಬ್ರು ವಿಲನ್ ತನವಾಗಿ ನಗೋದ್ರಲ್ಲೇ ಈ ಮೂವಿ ಕೂಡ ಮುಗಿತಾ ಇದೆ. ಮುಂದಕ್ಕೆ ಏನಾಯ್ತು, ಇವರಿಬ್ರಿಗೂ ಇನ್ನೇನೆಲ್ಲ ಯುದ್ಧ ನಡೆಯುತ್ತೋ ಅಂತ ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡೋಣ. ದ ವಿಚ್ ಪಾರ್ಟ್ 2 ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಸೊ ಸ್ಟೇ ಟ್ಯೂನ್. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ದ ವಿಚ್ ಪಾರ್ಟ್ 2 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.